ಇವತ್ತಿನ ಜಿ ಸಂವಾದದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು ನಿಜಕ್ಕೂ ಕೂಡ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗ ದರ್ಶನ್ ಅಭಿಮಾನಿಗಳು ಶಾಕಿಂಗ್ಗೆ ಒಳಗಾಗಿದ್ದಾರೆ. ಕೊಲೆ ಕೇಸ್ ಒಂದರಲ್ಲಿ ದರ್ಶನ್ ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತುಕೊಂಡಿದ್ದಾರೆ, ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ರೈಟ್, ಕೊಲೆಯಾದವರು ಯಾರು ಅಂತ ನೋಡೋದಾದರೆ ಅದೇ ದರ್ಶನ್ನ ಕಟ್ಟ ಅಭಿಮಾನಿ. ಹಾಗಾದರೆ ವಿವಾದ ಎಲ್ಲಿಂದ ಆರಂಭ ಆಯಿತು, ಯಾಕೆ ಕೊಲೆ ಹಂತಕ್ಕೆ ಹೋಯಿತು? ಬಹಳ ಮುಖ್ಯವಾಗಿ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಮಾತುಗಾರಿಕೆಯ ಆ ಚಾಕಚಕ್ಯತೆಯನ್ನು, ಆ ಒಂದು ಸೌಲಭ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಏನೇ ಸಮಸ್ಯೆ ಇದ್ದರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಬಹುದು. ಕೈಗೆ ಯಾಕೆ ಈ ರೀತಿ ಕೊಲೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕುವಂತಹ ಮನಸ್ಸನ್ನು ಕೊಡ್ತಾನೆ, ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಬಹಳ ನೋವಿನ ಸಂಗತಿ ಏನು ಗೊತ್ತಾ, ಆ ಕೊಲೆಯಾದಂತಹ ದುರ್ದೈವಿ ಏನಿದ್ದಾರೆ ಆತನ ಹೆಂಡತಿ 3 ತಿಂಗಳ ಗರ್ಭಿಣಿಯಂತೆ. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಈ ವಿಚಾರವನ್ನು ಮಾತಾಡಬೇಕಲ್ಲ ಅನ್ನುವಂಥ ನೋವಿನೊಂದಿಗೆ ಚರ್ಚೆಯನ್ನು ಮಾಡೋಣ. ಯಾಕಂತ ಹೇಳಿದ್ರೆ ಒಂದು ಪ್ರಕರಣ ಅಂದಾಗ 2 ಮುಖ ಇರುತ್ತೆ, ಬೇಕಾದಷ್ಟು ಆಯಾಮಗಳಿರುತ್ತೆ. ಎಲ್ಲ ಆಯಾಮದಲ್ಲಿ ನಾವು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಚಾಲೆಂಜಿಂಗ್ ಸ್ಟಾರ್ ಸ್ಯಾಂಡಲ್ವುಡ್ನ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಆರೋಪಿ ಸ್ಥಾನದಲ್ಲಿ ನಿಂತುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯ ಮೆಡಿಕಲ್ ಟೆಸ್ಟ್ ಕೂಡ ನಡೀತಾ ಇದೆ, ಅದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ದರ್ಶನ್ ಯಾರು, ದರ್ಶನ್ ವ್ಯಕ್ತಿತ್ವ ಎಂಥದ್ದು, ದರ್ಶನ್ ಈ ಮಟ್ಟಕ್ಕೆ ದರ್ಶನ್ ಅಂತ ಗುರುತಿಸಿಕೊಳ್ಳುವುದಕ್ಕೆ ಆತ ಹಾಕಿದಂತಹ ಶ್ರಮ ಏನು, ದರ್ಶನ್ ಈ ಮಟ್ಟಿಗೆ ಹೆಸರು ಮಾಡುವುದಕ್ಕೆ ಕಾರಣ ಕೇವಲ ಚಿತ್ರರಂಗ ಮಾತ್ರವಲ್ಲದೆ ತಾನು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು ಕೂಡ ಕಾರಣವಾಗಿರ್ತವೆ. ಈ ನಡುವೆ ಸೆಲೆಬ್ರಿಟಿ ಅಂತ ಕರೆಸ್ಕೊಳ್ಳೋರು ಏನು ಬೇಕಾದರೂ ಮಾಡ್ಬೋದಾ? ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಳ್ಳೋರು ತನ್ನ ಅಭಿಮಾನಿಗೆ ಏನು ಬೇಕಾದರೂ ಮಾಡುವಂಥ ಹಕ್ಕನ್ನು ಪಡ್ಕೊಂಡ್ಬಿಡ್ತಾರ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳಂತೂ ಖಂಡಿತ ಇದ್ದೇ ಇದೆ. ಸ್ಯಾಂಡಲ್ವುಡ್ ನಟ ದರ್ಶನ್ ರಂಪಾಟ ಮತ್ತು ಬಂಧನವಾಗಿದೆ. ಅಭಿಮಾನಿಯನ್ನೇ ಕೊಂದು ಬಿಟ್ರ ದರ್ಶನ್ ತೂಗುದೀಪ ಅನ್ನೋದು ಸದ್ಯದ ಪ್ರಶ್ನೆ. ಸೆಲೆಬ್ರಿಟಿ ಆದವರು ಹಾಗಾದರೆ ಏನು ಬೇಕಾದರೂ ಮಾಡಬಹುದಾ? ಮೆಚ್ಚಿನ ನಟ ನಟಿಯರನ್ನ ಯಾರು ಕೂಡ ಟೀಕಿಸಲೇಬಾರ್ದ, ಟೀಕೆ ಬಿಡಿ ಪ್ರಶ್ನೆ ಕೂಡ ಮಾಡಬಾರ್ದ. ಬಹಳ ಮುಖ್ಯವಾಗಿ ಸೆಲೆಬ್ರಿಟೀಸ್ ಅಥವಾ ಖ್ಯಾತರು, ಪ್ರಖ್ಯಾತಿಯನ್ನು ಹೊಂದಿದ್ದವರು ಅಂದಾಗ ನಾನು ಸಿನಿಮಾ ರಂಗವನ್ನು ಮೊದಲಿಗೆ ತಗೊಳ್ತೀನಿ. ಯಾಕಂತ ಹೇಳಿದ್ರೆ ಖ್ಯಾತ ನಟರು ಅದು ಯಾರೇ ಆಗಿದ್ರೂ ಕೂಡ ನೀವೊಂದು ಟೀ ಶರ್ಟ್ ಹಾಕ್ಕೊಳ್ಳಿ ಅಥವಾ ಯಾವುದೋ ಒಂದು ಹೊಸ ಸ್ಟೈಲನ್ನು ಸಿನಿಮಾದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅಭಿಮಾನಿ ಬಳಗ ನೀವು ಹೇಳದಿದ್ರೂ ಅದನ್ನು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಏನೇ ಒಂದು ಸಾಮಾಜಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ, ಏನೇ ಒಂದು ಆ್ಯಕ್ಷನನ್ನು ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಅಂಥ ಸಾಮಾಜಿಕ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಇವತ್ತು ಆರೋಪಿ ಸ್ಥಾನದಲ್ಲಿ ನೀವು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನು ಫಾಲೋ ಮಾಡುವಂತಹ ಹಿಂಬಾಲಕರಿಗೆ, ಅನುಯಾಯಿಗಳಿಗೆ ಯಾವ ಉತ್ತರ ಕೊಡ್ತೀರಾ ನೀವು ಅನ್ನೋದೇ ಸದ್ಯದ ಪ್ರಶ್ನೆ. ಇವು ನೋಡಿ, ಕೇಸ್ ಸಾಬೀತಾಗುತ್ತೋ ಇಲ್ವೋ, ಆದರೆ ಅರೆಸ್ಟ್ ಆಗಿದ್ದೀರಲ್ಲ, ಆರೋಪಿ ಸ್ಥಾನದಲ್ಲಿ ಹೋಗಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮ ಪರ ವಕೀಲರಾಗಿರುವಂಥ ನಾರಾಯಣ ಸ್ವಾಮಿ ಅವರು ನೋಡಿ ಜನರಲ್ ಆಗಿ ಯಾವುದೋ ಒಂದು ಕೇಸ್ ಅದಕ್ಕೆ ಕರೆದು ವಿಚಾರಣೆ ನಡೆಸ್ತಿದ್ದಾರಷ್ಟೇ. ಇಂಥ ಬೇಕಾದಷ್ಟು ಕೇಸ್ಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಹೇಗೋ ನೋಟಿಸ್ ಎಲ್ರಿಗೂ ಕೊಡ್ತಾರಲ್ಲ, ಅಂಥದ್ದೇ ಒಂದು ನೋಟಿಸ್ ಅನ್ನುವಂಥ ಹಾರಿಕೆಯ ಉತ್ತರವನ್ನು ಯಾವುದೇ ಅಭಿಮಾನಿ ಕನ್ನಡಿಗರು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ದರ್ಶನ್ ಬೆಳೆದು ಬಂದ ಹಾದಿ, ದರ್ಶನ್ ಆ ಉನ್ನತ ಸ್ಥಾನಕ್ಕೆ ಏರಿದಂತಹ ರೀತಿ, ದರ್ಶನ್ನ ಅಭಿಮಾನಿಯ ಬಳಗ ಮತ್ತು ದರ್ಶನ್ನ ವ್ಯಕ್ತಿತ್ವದ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ಯಾಕಂದರೆ ಆರೋಪಗಳು ಅನ್ನೋದು ದರ್ಶನ್ ಹೆಸರಿಗೆ ಆಗಾಗ ತಲುಕು ಹಾಕ್ಕೊಳ್ತಾ ಇರುತ್ತೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಚಿಂತಕರಾಗಿರುವಂಥ ಡಾಕ್ಟರ್ ಆರ್ಯ ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ರೈಟ್, ಕನ್ನಡ ಪರ ಹೋರಾಟಗಾರರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು ಮನಃಶಾಸ್ತ್ರಜ್ಞರಾಗಿರುವಂತಹ ರೂಪಾರವರಿದ್ದಾರೆ. ನಮಸ್ಕಾರ. ಇನ್ನು ವಕೀಲರಾಗಿರುವಂಥ ಮಂಜೇಗೌಡರಿದ್ದಾರೆ. ನಮಸ್ಕಾರ. ರೈಟ್, ಪ್ರಸಾದ್ ಸರ್, ನೀವು ಹೇಳಬೇಕು, ಏನು ಹೇಳಕ್ಕೆ ಬಯಸ್ತೀರಿ? ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು? ಈ ಪ್ರಕರಣ ಹೊರಗೆ ಬರ್ತಾ ಇದ್ದಂತೆ ದರ್ಶನ್ ಅರೆಸ್ಟ್ ಅನ್ನುವಂಥ ಸುದ್ದಿ ಗೊತ್ತಾದಾಗ ನಿಮ್ಗೇನು ಅನ್ನಿಸ್ತು? ಅಲ್ಲ, ಭಾಳ ಆಘಾತಕಾರಿ ಒಂದು ವಿಷಯ. ಜೊತೆಗೆ ನಾನು ಒಂದು ಸಂಕ್ಷಿಪ್ತವಾಗಿ 1-2 ನಿಮಿಷ ಹೇಳ್ಬಿಡ್ತೀನಿ. ಹಿಂದೆ ನಮ್ಮ ಕನ್ನಡ ಚಿತ್ರರಂಗ ಆಗಲಿ ಅಥವಾ ನಮ್ಮ ಸಾಮಾಜಿಕತೆ, ಕನ್ನಡದ ಪರ ಚಿಂತನೆಗಳಾಗಲಿ, ನಾಡಿನ ಬಗ್ಗೆ ಆಗಲಿ, ಚಿತ್ರನಟಗಳ ಮುಖಾಂತರ ನಾವು ಅದನ್ನು ವ್ಯಾಖ್ಯಾನಿಸಿ ಭಾಳ ಬೆಂಬಲವಾಗಿ ಅದನ್ನು ತೆಗೆದುಕೊಳ್ತಾ ಇದ್ದಿದ್ದು. ಉದಾಹರಣೆಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ರವರು, ಆಮೇಲೆ ಪುಟ್ಟಣ್ಕಣ್ಣವರು, ಶಂಕರನವರು, ಇದು ಈ ಪರಂಪರೆ, ಆ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಸಾಮಾಜಿಕತೆ, ಕನ್ನಡದ ಒಂದು ಪರಂಪರೆ, ಆಮೇಲೆ ಸಾಂಸ್ಕೃತಿಕತೆ, ಸಾಮಾಜಿಕವಾದ ಬೆಳವಣಿಗೆಗಳಿಗೆ ನಾವು ಅದನ್ನು
ವ್ಯಾಖ್ಯಾನಿಸ್ತಾ ಇದ್ವಿ. ಕರೆಕ್ಟ್, ಆಯ್ತಾ? ಈಗ ನಂತರದ ಬೆಳವಣಿಗೆಗಳು ಅಂದ್ರೆ ಅವರ ಅವಧಿಯಲ್ಲಿ ಆ ಅಭಿಮಾನ ಮತ್ತು ಅಭಿಮಾನಿಗಳ ಒಂದು ಶಕ್ತಿ ಏನಿತ್ತು ಅವರು ಸಾಮಾಜಿಕತೆ ಮತ್ತು ನಾಡುನುಡಿಗೆ ಬಳಸ್ಕೊಳ್ತಾ ಇದ್ರು. ಈಗಿನವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಬರ್ತಕ್ಕಂಥವ್ರು ಆ ಶಕ್ತಿಯನ್ನ, ತಮ್ಮ ಅಭಿಮಾನದ ಮತ್ತು ಅಭಿಮಾನಿಗಳ ಶಕ್ತಿಯನ್ನ ಸಮಾಜಘಾತುಕ ವಿಷಯಗಳಿಗೆ ಬಳಸ್ಕೊಳ್ಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ಕೊಳ್ತಾ ಇದ್ದೀವಿ. ಅಕ್ಷಮ್ಯ ಸರ್ ಇದು. ಅಕ್ಷಮ್ಯ ಅಂದ್ರೆ ನಾನು ಹೇಳೋದೇನಂತಂದ್ರೆ, ಯಾವುದೇ ಒಂದು ನಾವು ಪ್ರಕರಣವನ್ನ ಅಥವಾ ಯಾವುದೇ ಒಂದು ಸಮಾಧಾನಕರವಾಗಿ ಯೋಚನೆ ಮಾಡ್ತಕ್ಕಂಥ ವಿಷಯಕ್ಕೆ ದುಡುಕಿ ಮಾಡ್ತಕ್ಕಂಥ ವಿಚಾರಗಳಿದೆಯಲ್ಲ, ಒಂದು ನಿಮಿಷದ ಕೋಪ ಜೀವನವೆಲ್ಲ ಪ್ರಲಾಪ ಅಂತ ಒಂದು ಗಾದೆ ಇದೆ. ಇದು ಕೂಡ ಈ ಪ್ರಕರಣದಲ್ಲೂ ಹಾಗೆ ಆಗಿರೋದು. ಆ ದುಡುಕಿನ ಕೋಪಗಳಿದೆಯಲ್ಲ, ಇಡೀ ಜೀವನವನ್ನೇ ಪ್ರಲಾಪ ಮಾಡ್ತಕ್ಕಂಥ ಒಂದು ವಿಷಯಕ್ಕೆ ಹೋಗಿದೆ. ಜೊತೆಗೆ ಅಭಿಮಾನಿಗಳಿಗೆ ಈ ಸೆಲೆಬ್ರಿಟಿ ಅಂತ ನಾವೇನು ಹೇಳ್ತೀವಿ, ಅವರ ಅನುಯಾಯಿಗಳು ಮತ್ತು ಬೆಂಬಲಿಗರು ಇದನ್ನೆಲ್ಲ ಅನುಸರಿಸುವಂಥ ಮತ್ತು ಕ್ರಮೇಣವಾಗಿ ಅನುಸರಿಸುವಂಥ ಒಂದು ಹಾದಿಗೆ ಬರ್ತಾರೆ. ಈಗಿನ ಯುವ ಜನಾಂಗ ನಿಮ್ಗೆ ಗೊತ್ತಿದೆ, ಎಲ್ಲವೂ ಯೂಟ್ಯೂಬು ಅಥವಾ ಫೇಸ್ಬುಕ್ಕು ಅಥವಾ ವಾಟ್ಸಪ್ ಗ್ರೂಪ್ ಮೇಲೆ ಅವಲಂಬಿಸ್ಬಿಟ್ಟಿದ್ದಾರೆ. ಅಲ್ಲೇನು ಬರುತ್ತೆ ಸತ್ಯತೆ ಅನ್ನೋವಂಥ ಮಟ್ಟಿಗೆ ಬಂದ್ಬಿಡಿ. ವಿಚಾರವಂತಿಕೆ ಮತ್ತು ಸ್ವಯಂವಾಗಿ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಳುವಂಥ ಒಂದು ಶಕ್ತಿ ಇತ್ತೀಚಿನ ದಿನಗಳಲ್ಲಿ ಕಳ್ಕೊಂಡಿದ್ದಾರೆ. ಅದಕ್ಕೆ ಉದಾಹರಣೆ ಇತ್ತೀಚಿನ ರಿಯಾಲಿಟಿ ಶೋಗಳು ಆಗ್ಬೋದು ಅಥವಾ ಚಿತ್ರನಟರ ಅನುಕರಣೆಗಳಾಗ್ಬೋದು, ಇವೆಲ್ಲ ಉದಾಹರಣೆಗೆ ಬರ್ತಾ ಇದೆ. ಈ ಪ್ರಕರಣ ಕೂಡ ಹಾಗೆ ಆಗ್ಬೋದು ಭವಿಷ್ಯದಲ್ಲಿ. ಯಾಕಂದರೆ ಸಮಾಜಘಾತಕ ಶಕ್ತಿಗಳಿದೆಯಲ್ಲ ಅಥವಾ ಅಪರಾಧ ಪ್ರಕರಣಗಳು ಇತ್ತೀಚಿನ ದಿನಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ಚಿತ್ರರಂಗದ ಕೆಲವು ನಡವಳಿಕೆಗಳು ಮತ್ತು ಅಲ್ಲಿ ಇರ್ತಕ್ಕಂಥ ವಿಚಾರಗಳು ಕೂಡ ಬಹಳ ಪ್ರಮುಖವಾಗಿ ಕಾಲಘಟ್ಟದಲ್ಲಿ ಬರ್ತಾ ಇದೆ. ಅದು ಬಹಳಷ್ಟು ಮನೋಶಾಸ್ತ್ರಜ್ಞರು ಮತ್ತು ಬೇರೆ ಬೇರೆ ವಿಧದಲ್ಲಿ ಈಗಾಗಲೇ ವರದಿಗಳು ಕೂಡ ಬಂದಿದೆ. ಈ ವಿಷಯದಲ್ಲಿ ಕೂಡ ಹಾಗೆ ಆಗಿದೆ. ಆದರೆ ಒಂದು ಇಲ್ಲೇನಾಗಿದೆ, ಬಹುಶಃ ನಾವು ಯಾವುದೇ ಚಿತ್ರನಟರ ಪರ ಅಥವಾ ವಿರೋಧವಾಗಿ ನಾವಿಲ್ಲಿ ಏನೂ ಮಾತಾಡ್ತಾ ಇಲ್ಲ. ನಾವು ನಡೆದಂಥ ಘಟನೆಗಳ ಮತ್ತು ಆಗ್ತಕ್ಕಂಥ ವಿಚಾರಗಳನ್ನು ನಾವು ಆತಂಕದಿಂದ ಮಾತಾಡ್ತಾ ಇದ್ದೀವಿ. ಆದರೆ ಇಂಥ ಒಂದು ವಿಷಯದಲ್ಲಿ ಕರ್ನಾಟಕದಲ್ಲಿ ಮಾತಾಡುವಂಥ ಒಂದು ಸಂದಿಗ್ಧತೆ ಸಿಕ್ಕಾಕೊಂಡವಲ್ಲ ಅಂತ ಒಂದು ನಮಗೆ ಒಂದು ಜಿಜ್ಞಾಸೆ ಅಳುತ್ತಿದೆ. ಅಂದ್ರೆ ಈ ವಿಷಯದಲ್ಲಿ ಮಾತಾಡುವಂಥದ್ದು ಬರಬಾರ್ದಾಗಿತ್ತು ನಾವು. ಯಾಕಂದ್ರೆ ಯಾವುದೊಂದು ವಿಷಯನ ನಾವು, ಯಾಕಂದ್ರೆ ನಾನು ಇದನ್ನು ನಿಮ್ಗೆ ಹೇಳಲೇಬೇಕು, ದರ್ಶನ್ ಬೆಳೆದು ಬಂದ ಹಾದಿಯನ್ನು ನೀವು ಗಮನಿಸಿದ್ದೀರಿ. ಒಬ್ಬ ಲೈಟ್ ಬಾಯ್ ಆಗಿ ಬಹಳ ಕೆಳ ಹಂತದಿಂದ ಬಂದವರು, ಆಮೇಲೆ ಬದುಕಿನ ಚಿಂತನೆಗಳು ಮತ್ತು ಕಷ್ಟ ದುಃಖಗಳನ್ನು ಅನುಭವಿಸಿದವರು. ಯಾಕಂದ್ರೆ ಅವರಷ್ಟು ಕಷ್ಟಪಟ್ಟವರು ಬಹುಶಃ ನಾನು ಇಡೀ ಕನ್ನಡ ಚಿತ್ರರಂಗದಲ್ಲಿ ನೋಡಿಲ್ಲ ನಾನು ಯಾರು. ಹೌದೌದೌದು. ಯಾಕಂದ್ರೆ ಅವರು ಎಲ್ಲ ಹಂತಗಳನ್ನು ದಾಟಿ ಬಂದವರು. ಅಂದ್ರೆ ಕೊನೆಗೆ ನೋಡಿ, ಒಂದು ಗಾದೆ ಹೇಳ್ತೀನಿ, ಒಂದು ಹಿರಿಯರು ಹೇಳಿರೋದು, ಹಣ ಸೇರ್ತಾ ಶ್ರೀಮಂತಿಕೆ ಆಗ್ತಾ ಸಜ್ಜನರ ಸಾಹಸ ಆಗುತ್ತಂತೆ, ಜೊತೆಗೆ ದುರ್ಜನರ ಸಾಹಸ ಕೂಡ ಆಗುತ್ತಂತೆ. ತೆಗೆದುಕೊಳ್ಳಕ್ಕಂತ ಹೌದು ಆಯ್ಕೆ ನಮ್ದು. ಆಯ್ಕೆ ಬಹುಶಃ ಇವರು ಆಯ್ಕೆ ಮಾಡ್ತಕ್ಕಂಥ ವಿಷಯಗಳಿದೆಲ್ಲ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಯಥೇಚ್ಛವಾದ ಡ್ರಗ್ಸ್ಗಳು ಅಥವಾ ಅಲ್ಲಿ ಬೇರೆ ಬೇರೆ ಥರ ಸ್ತರಗಳದ ಇತ್ತೀಚಿನ ದಿನಗಳ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಬಹುಶಃ ನನಗೆ ಅನಿಸುತ್ತೆ ಕೆಲವೊಂದು ಮಾಫಿಯಾಗಳನ್ನು ಇದನ್ನು ಆಳ್ತಾ ಇದ್ದಾರೆ ಅಂತ ನನಗೆ ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಇಂಥ ಒಂದು ಕಠೋರವಾದ ಮನಸ್ಸುಗಳು ಬರಬೇಕಾದ್ರೆ ಎಲ್ಲೋ ಇವೆಲ್ಲ ದಾರಿ ತಪ್ತಾ ಇದೆ ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಇದು ಇಷ್ಟು ಸುಲಭವಾಗಿ ಏಕ್ದಮ್ ಆಗ್ತಕ್ಕಂಥ ವಿಚಾರಗಳಲ್ಲ. ಈಗ ನಾವು ಹಿಂದೆ ಸಂಜಯ್ ದತ್ ವಿಷಯ ಪ್ರಕರಣ ತೆಗೆದುಕೊಳ್ಳೋಣ. ಅವರು ಸುನಿಲ್ ದತ್ ಅವರು ತಂದೆ ಅವರು MP ಆಗಿದ್ರು, ಮನೆಯಲ್ಲಿ AK-47 ಸಿಕ್ತು, ಅಲ್ಲಿರ್ತಕ್ಕಂಥ ಬಾಂಬ್ಸ್ಗಳು ಹಾಕ್ಬೇಕಾದ್ರೆ ನಡೆದಂಥ ಪರಿಣಾಮಗಳು ಏನೇನಾಯ್ತು ಅಂತ ಹೇಳ್ತಾರೆ. ಅಂದ್ರೆ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ವಿಚಾರವನ್ನ ಬೆಳೆಯೋಣ ಮಾಫಿಯಾಗಳು ಇಂಥ ನಟಗಳ ಮುಖಾಂತರ ಉಪಯೋಗಿಸ್ಕೊಳ್ತಾರೆ. ಇಂಥ ನಟಗಳು ಉಪಯೋಗಿಸ್ತಾರೆ. ಈಗ ಮೊನ್ನೆ ರೇವಾ ಪಾರ್ಟಿಗಳಾಯ್ತು, ಸಿಕ್ಕಾಪಟ್ಟೆಲ್ಲ ಇದೆ. ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ, ಮಾಫಿಯಾ ಅಥವಾ ಅಪರಾಧ ಜಗತ್ತು ಮತ್ತು ಚಿತ್ರನಟರುಗಳಿಗೆ ಅವಿನಾಭಾವ ನಂಟುಗಳಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಪ್ರಜ್ಞೆ ಬೇಕಲ್ಲ ಸರ್. ಈಗ ಒಂದು ಆ್ಯಡಿಗೆ ಯಾರೋ ನನಗೆ ಆಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಆ್ಯಡ್ ಸಮಾಜಕ್ಕೆ ಎಷ್ಟು ಸೂತಕ. ನಾನೊಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋನು, ನಾನು ಏಕಾಏಕಿ ಹೋಗ್ಬಿಟ್ಟು ಮದ್ಯಪಾನದ ಆ್ಯಡ್ ಮಾಡೋಕ್ಕಾಗಲ್ಲ. ಈ ಥರ ಬರಬೇಕಲ್ಲ ರೆಸ್ಪಾನ್ಸಿಬಿಲಿಟಿ. ಇವಾಗ ನೋಡಿ, ನೀವು ಡಾಕ್ಟರ್ ರಾಜ್ಕುಮಾರ್ ಕುಟುಂಬನ ಉಲ್ಲೇಖ ಮಾಡ್ತಿದ್ರಿ, ಆ ನಂದಿನಿ ಅನ್ನುವಂಥ ಬ್ರ್ಯಾಂಡಿಗೆ ಅಷ್ಟೇ ಬರ್ತಾರೆ, ಹಣ ತಗೊಳ್ಳಲ್ಲ. ಆ ಬದ್ಧತೆ ಬೇಡ. ಆಮೇಲೆ ಇನ್ನೊಂದಿದೆ, ಸಾಮಾಜಿಕ ಬದ್ಧತೆ, ಕನ್ನಡದ ಬದ್ಧತೆ ಇತ್ತೀಚಿನ ದಿನಗಳಲ್ಲಿ ಯಾವ ಚಿತ್ರನಟಿಗರುಗಳು ಉಳಿದಿಲ್ಲ. ಆಮೇಲೆ ಅವರು ಒಂದಿದೆ, ಈ ಹಿಂದೆ ಕೂಲಿಗಾಗಿ ಕಾಳು ಯೋಜನೆ ಅಂತ ಸರ್ಕಾರ ಜಾರಿ ತಂದಿತ್ತು. ಚಲನಚಿತ್ರ ನಟಿಯರು ಅಷ್ಟೇನೆ, ಕೇವಲ ಕೂಲಿಗಾಗಿ ಕಾಳು ಯೋಜನೆಗೆ ಮಾತ್ರ ಸೀಮಿತ. ಅವ್ರು ಯಾವುದೇ ಬದ್ಧತೆ, ಸಾಮಾಜಿಕ ಬದ್ಧತೆ, ನಾಡಿನುಡಿಯ ಬದ್ಧತೆ ಯಾವುದು ಕೂಡ ಉಳ್ಕೊಂಡಿಲ್ಲ ಅವರಲ್ಲಿ, ಇಲ್ಲವೂ ಇಲ್ಲ. ಯಾಕಂದ್ರೆ ಅವರಲ್ಲಿ ನೀವು ಏನಾದರೂ ಕೇಳಕ್ ಹೋಗಿ ಯಾವುದೊಂದು ವಿಚಾರವಾಗಿ ಅವರು ಹಣ ಕೊಡ್ತೀರಾ ನಾವು ಬರ್ತೀವಿ ಅಂತಾರೆ. ಅಂದ್ರೆ ಕೇವಲ ಪೇಮೆಂಟ್ಗಾಗಿ ಮಾತ್ರ ಬದ್ಧತೆ ಇಟ್ಕೊಂಡಿರೋರು. ನಾಡು ನುಡಿ ಸಾಮಾಜಿಕ ಬದ್ಧತೆ ಇಟ್ಕೊಂಡಿರುವಂಥ ಚಿತ್ರನಟರು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾನೆ ಇಲ್ಲ, ನಾವು ನೋಡ್ತಾನೆ ಇಲ್ಲ. ಈ ಥರದಾಗಿ ಏನಾಗ್ತಾ ಇದೆ, ಬಹುಶಃ ಎಲ್ಲ ವ್ಯಾಪಾರೀಕರಣ, ಎಲ್ಲವೂ ವೈಭವೀಕರಣ, ಆಮೇಲೆ ಎಲ್ಲ ಅಪರಾಧೀಕರಣ, ಚಲನಚಿತ್ರಗಳ ವ್ಯಾಪಕವಾದ ಅಪರಾಧೀಕರಣ ಕೂಡ ಇಂಥ ಒಂದು ಮನಸ್ಥಿತಿಗೆ ಕಾರಣ ಆಗ್ತದೆ. 100% ನಿಜ. ರೈಟ್. ರಾಘವೇಂದ್ರ ಅವರೇ, ನೀವು ಹೇಳಬೇಕು, ಆ ರೇಣುಕಾ ಸ್ವಾಮಿ ಹತ್ಯೆಗೆ ಒಳಗಾದ್ರಲ್ಲ, ತೀರು ಹೋದ್ರಲ್ಲ, ದರ್ಶನ್ ಅಭಿಮಾನಿ ಆಗಿದ್ದೆ ತಪ್ಪ ಹಂಗಾದ್ರೆ ಅಂತ?
ನಾವು ಆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಕೈ ಮುಗಿದು ಕೇಳ್ಕೊತೇವೆ. ನಮ್ಮ ಈ ಕನ್ನಡಿಗರಿಗೆ ಅವಮಾನ ಇದು. ನಾವಿಲ್ಲಿ ಶಲ್ಯ ಹಾಕೊಂಡು ಕುತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ಅಂತ ಕೆಲಸ ಇವತ್ತು ನಮ್ಮ ದರ್ಶನ್ ಅವ್ರು ಮಾಡಿದ್ದಾರೆ. ಹಾಗಾಗಿ ಚಿತ್ರದುರ್ಗ ಜನತೆಗೆ, ಕರ್ನಾಟಕದ ಜನತೆಗೆ ಮತ್ತೆ ಆ ಕುಟುಂಬಕ್ಕೆ ಪಾಪ ಇವತ್ತು ಹೆಣ್ಣು ಮಗು ರೀ, 3 ತಿಂಗಳು ಮಗು ಹೊಟ್ಟೆಯಲ್ಲಿದೆ ಅಂತ ಅವ್ನ ಹೆಂಡತಿಗೆ, ಇವ್ರಿಗೇನಾದ್ರು ದರ್ಶನ ಮಾನ ಮರ್ಯಾದೆ ಬೇಡವಾ? ಇವ್ನ ಎಣ್ಣೆ ಹೊಡೆದ್ಬಿಟ್ರೆ, ಡ್ರಗ್ಸ್ ತಗೋಬಿಟ್ರೆ ಇದನ್ನೇ ಮಾಡೋದಾಗಾದ್ರೆ ಅದಕ್ಕೆ ನಮ್ಮ ನೋಡ್ರಿ, ಇದಕ್ಕೆಲ್ಲ ನಾವು ಏನು ಹೇಳ್ಬೇಕೋ ಗೊತ್ತಿಲ್ಲ. ನಾಳೆ ದಿನ ನಮ್ಮ ಕಾರ್ಯ ಕಲ್ಲು ಹೊಡಿತಾರೆ, ನಮ್ಮ ಕಚೇರಿ ನುಗ್ತಾರೆ ಇವರು ಅಭಿಮಾನಿಗಳು. ಇವತ್ತು ನೋಡಿ, ಒಂದು ನಾವು ಹೇಳಕ್ಕೆ ಬಂದಿರೋದು ಇವತ್ತು ನೋಡ್ರಿ, ಆ ಒಂದು ದರ್ಶನ್ ಜುಟ್ಟು ಬಿಟ್ಟರೆ ನಮ್ಮ ಯುವಕರು ಜುಟ್ಟು ಬಿಡ್ತಾರೆ, ಒಬ್ಬ ಯಶ್ ಜುಟ್ಟು ಬಿಟ್ಟರೆ ನಮ್ಮ ಯುವಕರು ಜುಟ್ಟು ಬಿಡ್ತಾರೆ. ಯಾಕೆ? ನಿಮ್ಮ ತಂದೆ ತಾಯಿಗಳು ಮನೇಲಿದ್ದಾರೆ, ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ತಿನ್ನೋದಕ್ಕೆ ಊಟ ಇಲ್ಲ ಅಂದ್ರೂ ಗಂಜಿ ಕುಡಿದ್ಬಿಟ್ಟು ಬದುಕ್ತಾ ಇರ್ತಾರೆ. ನಿಮ್ಗೆ ರೊಟ್ಟಿ ಕೊಡ್ತಾರೆ, ಅವ್ರು ಗಂಜಿ ಕುಡಿತಾರೆ. ನಿಮ್ಗೇನಾದ್ರು ಯುವಕರಿಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಮಾಡಿ, ಒಳ್ಳೊಳ್ಳೆ ಕೆಲಸಗಳು ಮಾಡೋ ಅಭಿಮಾನಿ ಮಾಡಿ. ಇವತ್ತು ಯಾವನೇ ಚಿತ್ರರಂಗದಲ್ಲಿ ಒಬ್ಬ ನಟ ಅಂದರೆ ಅವನೊಬ್ಬ ಕೆಲಸಗಾರ, ಅವನ ಹೊಟ್ಟೆ ಪಾಡಿಗೋಸ್ಕರ ಅವನು ಕೆಲಸ ಮಾಡ್ತಾನೆ. ನಾವೇಗ ಒಂದು ಬಿಸ್ನೆಸ್ ಮಾಡ್ತೇವೆ, ಯಾರೊಬ್ಬರು ನಮ್ಮ ಪೌರ ಕಾರ್ಮಿಕರು ತಾಯಂದಿರು ರಸ್ತೆಯಲ್ಲಿ ಕಸ ಹೊಡಿತಾರೆ, ಆ ರೀತಿ ಅವರು ಕಸ ಹೊಡಿಯಲ್ಲ, ಒಬ್ಬ ನಟನಾಗಿ ಆ್ಯಕ್ಟ್ ಮಾಡ್ತಾನೆ. ಆ ಆ್ಯಕ್ಟಿಗೆ ಡೈರೆಕ್ಟರ್ಗಳಿಗೆ ದುಡ್ಡು ಕೊಡ್ತಾರೆ. ಅದನ್ನು ನಾವು ಅಭಿಮಾನಿಗಳು ಟಿಕೆಟ್ ತಗೊಂಡು ದುಡ್ಡು ನೋಡ್ಬಿಟ್ಟು ಅದನ್ನು ಇವರಿಗೆ ನಾವು ಬದುಕಿಸೋದು ಮಾಡಿಸ್ತೇವೆ. ಇವತ್ತು ನೋಡಿ, ಇವ್ರು ಹೇಳ್ದಂಗೆ ಅಣ್ಣವರು ಇವತ್ತು ಡ್ರಗ್ಸ್ ಮಾಫಿಯಾ ಅಥವಾ ಯಾವುದೋ ಒಂದು ಮಾಫಿಯವ್ರನ್ನೆಲ್ಲ ಆಳ್ತಾ ಇದೆ ಅಂತ ಅನಿಸುತ್ತೆ. ಇವತ್ತು ಯಾವುದೋ ಒಂದು ಒಬ್ಬ ಮರ್ಡರ್ ಆದ, ಕೊಲೆ ಆದಾಗ ಪೊಲೀಸರು ಅಟ್ಯಾಕ್ ಮಾಡ್ತಾರೆ. ಯಾಕೆ ಇವ್ರನ್ನ ಎಲ್ಲ ರೌಡಿಗಳನ್ನ ಹೇಗೆ ಹೊಸ ಇನ್ಸ್ಪೆಕ್ಟ್ರು DCPಗಳು ಬಂದಾಗ ರೌಡಿಗಳ ಮನೆಗಳನ್ನ ಚೆಕ್ ಮಾಡ್ತಾರಲ್ವಾ, ಅವ್ರ ಮನೇಲಿ ಏನಿದೆ ಅಂತ. ಅದೇ ರೀತಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಈ ರೀತಿಯ ಒಂದು ಫಿಲಮ್ ಆ್ಯಕ್ಟರ್ಗಳ ಮನೆನ ಅವಾಗವಾಗ ರೈಡ್ ಮಾಡಬೇಕು. ಗಾಂಜಾ ಸಿಗುತ್ತಾ, ಡ್ರಗ್ಸ್ ಸಿಗುತ್ತಾ, ಅಫೀಮ್ ಸಿಗುತ್ತಾ, ಏನ್ ಸಿಗುತ್ತೆ ಅಂತ ಹೇಳಿ ನೋಡಿದಾಗ ಈ ಒಂದು ಕ್ರಿಮಿನಲ್ಗಳಿಗೆ ಕಡಿವಾಣ ಆಗುತ್ತೆ. ಸರ್, ಆಗ್ಲೇ ಇನ್ನೊಂದು ವಿಚಾರ ಉಲ್ಲೇಖ ಮಾಡಿದ್ರು. ಹಿಂದಿನ ನಟರ ನಾಡು ನುಡಿ ನನಗೆ ಅನ್ನ ಕೊಟ್ಟಿದೆ ಅನ್ನೋದಕ್ಕೆ ಇರುವಂತಹ ಬದ್ಧತೆಗೂ ಇವತ್ತಿನ ಬದ್ಧತೆಗೂ ಎಂಥ ವ್ಯತ್ಯಾಸ. ಇವತ್ತು ಒಬ್ಬ ಪ್ರೊಡ್ಯೂಸರಿಗೆ ಅವಮಾನ ಮಾಡ್ತಾರೆ. ಒಬ್ಬ ನಟ ಆದ್ರೆ ಒಬ್ಬ ಪ್ರೊಡ್ಯೂಸರಿಗೆ ಗೌರವ ಕೊಡಲ್ಲ, ಒಬ್ಬ ದುಡ್ಡು ಹಾಕೋನಿಗೆ ಗೌರವ ಕೊಡಲ್ಲ, ಯಾರಿಗೂ ಇಲ್ಲ. ಇವತ್ತು ನೋಡ್ರಿ, ನಾವು ಶಂಕರ್ ನಾಗು, ಅನಂತ್ ನಾಗ್ ಅವರು ಎಂತೆಂತ ಇವತ್ತು ಶಂಕರ್ ನಾವು ಏನಾದ್ರು ಮೆಟ್ರೋ ಹತ್ತಿದ್ವಿ ಅಂದ್ರೆ ನಮಗೆ ಫಸ್ಟ್ ನೆನಪು ಬರುತ್ತೆ, ಶಂಕರ್ ನಾಗಪ್ಪ ಈ ಒಂದು ತರಿಸಿದ್ದ, ಈ ತರ ಒಂದು ತರಿಸಿದ್ರು ಅಂತ ಹೇಳಿ. ಇವತ್ತು ಅಂತಂತ ನಟರುಗಳಿದ್ದಾರೆ. ಇವತ್ತೆಲ್ಲ ಬರೀ ದುಡ್ಡಿಗೋಸ್ಕರ ರಾಜಕೀಯಕ್ಕೆ ಹೋಗ್ತಾರೆ, ರಾಜಕೀಯಕ್ಕೋಸ್ಕರ ದುಡ್ಡನ್ನು ಮಾಡ್ತಾರೆ. ನಾವು ಏನೇನೋ ದೊಡ್ಡ ಫ್ಯಾಮಿಲಿಗಳಂತ ಹೇಳ್ಕೊಂತಾರೆ. ಈ ಕಡೆ ನೋಡಿದ್ರೆ ಬೇರೆ ಇನ್ನೊಂದು ಏನು ದರ್ಶನದ ಒಂದು ಕತೆ ಅಲ್ಲ ರೀ. ಇವತ್ತು ನಮ್ಮ ಯುವಕರು ಹಾಗಾದ್ರೆ ದರ್ಶನ್ ತರ 3 ಮದುವೆ ಆಗ್ಬೇಕಾ? ಯಾರದು ಸಪ್ತಮಿ ಗೌಡ? ಅವನಿಗೆ ಹೆಂಡತಿ ಇಲ್ವಾ? ಹೆಂಡತಿ ಮಕ್ಳಿದಾರಲ್ವಾ? ಮತ್ತೆ ಯಾಕೆ ಒಬ್ಬ ಸಪ್ತಮಿ ಗೌಡಗೋಸ್ಕರ ಒಬ್ಬ ಅಮಾಯಕ ಪವಿತ್ರ ಗೌಡ ಅಂತ ಯಾರದು? ಈಗ ಪವಿತ್ರ ಗೌಡಗೋಸ್ಕರ ಅವನು ಸಾಯಿಸ್ಬಿಡ್ತಾನೆ ಒಬ್ಬ ಯುವಕನ ಅಂದರೆ ಅವನಿಗೇನು ಪಾಪ, ಅವನು ಭಾಳ ಬದುಕಬೇಕಾಗಿತ್ತು. ಅವ್ರ ತಂದೆ ತಾಯಿ ವಯಸ್ಸಾಗಿದೆ, ಅದು ಒಂದು ಕುಟುಂಬ ಇದೆ, ಅವನ ಆ ರೀತಿ ಒಂದು. ಆಮೇಲೆ ನೋಡ್ರಿ ಎಂತ ಇದು ಕೌರ್ಯ ರೀತಿ ಇದೆ. ಒಬ್ಬನ ಬಾಡಿನ ಸಾಯಿಸಿ ಇವರು ರಾಜಕಾಲುವೆಯಲ್ಲಿ ಎಸಿತಾರೆ ಅಂದ್ರೆ ಇನ್ನು ಎಂಥ ಮನಸ್ಥಿತಿ ಇದೆ ಅವರಿಗೆ? ಸಾಯಿಸಿ ಆಯ್ತಪ್ಪ, ಆಕಸ್ಮಿಕವಾಗಿ ಸಾಯಿಸ್ತಾ ಏನೋ ಒಂದು ಎದುರ್ಸಾಕ್ ಹೋದ, ಹೊಡೆದ ಅಂತ ಇಟ್ಕೊಳ್ಳೋಣ, ಅಥವಾ ಅವ್ರ ಹುಡುಗರೆ ಹೊಡೆದು ಬಿಟ್ಟಿದ್ರು, ಸಾಯಿಸ್ಬಿಟ್ಟಿದ್ರು ಅಂತ ಇಟ್ಕೊಳ್ಳೋಣ. ಇವರು ದರ್ಶನ್ ಆದವರು ಹೌದಪ್ಪ ಈ ಥರ ಏನೋ ಅಚಾತುರ ಆಗಿದೆ ಇವತ್ತು ಹೇಳ್ತಾ ಇದ್ದಾರೆ, ನಾನು ಹೆದರ್ಸೋದಕ್ಕೆ ಕೇಳಿದ್ದೆ, ಸಾಯಿಸೋಕೆ ಕೇಳಿಲ್ಲ. ಅದೇ ಕೆಲಸನ ಅದೇ ಹುಡುಗರಿಗೆ ನೋಡಪ್ಪ ಸಾಯಿಸ್ಬಿಟ್ಟಿದ್ರ, ತಪ್ಪಾಗ್ಬಿಟ್ಟಿದ್ರ ನನ್ನ ಕಡೆಯಿಂದ, ಸಾಯಿಸಿದಕ್ಕೋಸ್ಕರ ನಾನೇ ಪೊಲೀಸರಿಗೂ ಶರಣಾಗನ, ನಮ್ಮ ಹುಡುಗರಿಗೆ ಹಿಂಗೆ ಹೆದರ್ಸೋಕೆ ಹೇಳಿದ್ದೆ, ಸಾಯಿಸ್ಬಿಟ್ಟಿದ್ದೇವೆ ಅಂತ ಹೇಳಿದ್ವಿ ಅಂತ ಹೇಳ್ಬಿಟ್ಟು ಒಪ್ಕೋಬೋದಾಗಿತ್ತಲ್ಲ. ಇವನ್ನ ಒಬ್ಬ ಅವನ ಇದನ್ನ ಒಂದು ನಾಯಿನ ನಾವು ತಗೊಂಡೋಗಿ ರಾಜಕೀಯಕ್ಕೆ ಹೆಚ್ಚಾಕಿ ಯೋಚನೆ ಮಾಡ್ತೇವೆ. ಅಲ್ಲ, ಅದೇ ಒಬ್ಬ ಬಡ ಹುಡುಗನ ಹೌದು ಹೊರಗಡೆ ಬರಲ್ಲ, ಏನಾಗುತ್ತೆ ನೋಡೋಣ, ದುಡ್ಡಿದೆ, ಏನ್ ಬೇಕಾ ಮಾಡೋಣ. ಮೊನ್ನೆ ತಾನೇ ಆಳ್ತಾ ಇರೋ ಸರ್ಕಾರಕ್ಕೆ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ, ಎಲ್ಲ ನಮ್ಮಲ್ಲಿದ್ದಾರೆ, ಎಲ್ಲ ನನಗೆ ಗೊತ್ತು ಅನ್ನೋ ಒಂದು ಮಂಡ ಧೈರ್ಯ. ಇವತ್ತು ನೋಡಿ, ನಾವು ಎಲ್ಲರೂ ಇದು ಪ್ಲಾನಿಂಗ್ ಮಾಡಿದ್ದು ಇದೇನಾಗುತ್ತೆ. ಇದು ನೋಡಿ, ಈ ತರ ಒಬ್ಬೊಬ್ಬರನ್ನ ನಾವು ಬಿಟ್ಕೊಂತ ಹೋದ್ರೆ ಎಲ್ಲೋ ಪ್ರಜ್ವಲ್ ಈಗ ಆಯ್ತು 3 ತಿಂಗಳಾಯ್ತು, 3 ತಿಂಗಳಿಂದ ನಾವು ಬರೀ ಅದನ್ನೇ ನೋಡ್ಕೊ ಬಂದಿದ್ದೇವೆ. ಈಗ ಯಾರೋ ಮೊನ್ನೆ ದಂಪತಿಗಳು ಏನೋ ಡ್ರೈವರ್ ನೋಡ್ಕೊ ಬಂದ್ವಿ, ಈಗ ನೋಡಿದ್ರೆ ಇದನ್ನ ನೋಡ್ಕೊ ಬರ್ತವೆ. ಇವತ್ತು ರೈತರುಗಳು ಬೆಳೆ ಹಾನಿ ಆಗಿದೆ, ಮಳೆಗಳು ಬಂದಿಲ್ಲ, ಯಾವುದನ್ನು ಇವತ್ತು ಬೇಕಾಗಿರೋ ಅಂಥದ್ದು ಮಾಧ್ಯಮಗಳಿಂದ ಹೊರಗಡೆ ಬರ್ತಾ ಇಲ್ಲ. ಬರೀ ಇವ್ರದೇ ಹಲ್ಕ ಕೆಲಸಗಳು ನಾವು ಬಯಲು ಒಳ್ಳೆ ಮಾತುಗಳು ಅಷ್ಟು ಕೋಪ ಬಂದಿದ್ದಾರೆ ಇವತ್ತು. ಆ ರೀತಿ ಮಾತಾಡಬಾರ್ದು. ಆದರೆ ಆ ರೀತಿ ಒಂದು ಹೆಂಗೆ ನಾವು ಬದುಕೋದು, ಇಲ್ಲಿ ಸಮಾಜಕ್ಕೆ ನಾವು ಏನು ತೋರಿಸ್ತಾ ಇದ್ದೇವೆ, ಮಕ್ಕಳು ಮರಿಗೆ ನಾವು ತೋರಿಸಿ ಇದನ್ನು ಈ ಅಂಗಲ್ನ ಈಗ ನಿಮ್ಮನೇಲೆ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ, ಆ ಒಂದು ತಪ್ಕೊಂಡಿರೋದು ಅಪ್ಕೊಂಡಿರೋದನ್ನ ನಾವು ಈ ಮಕ್ಳಿಗೆ ತೋರಿಸಿದ್ರೆ, ಒಂದು ಕಾಲೇಜಿಗೆ ಹೋಗ್ತಾ ಇದ್ರ ಮಕ್ಕಳು ಮರಿ ಇದನ್ನ ನೋಡಿ ಏನ್ ಕಲಿತಾರ ಅವರು? ದರ್ಶನ್ ಹಿಂಬಾಲ ಹೋದ ಅಂದ್ರೆ
ಅವ್ರ ಮನೆ ಪರಿಸ್ಥಿತಿ ಏನು? Correct. ಇವತ್ತೊಂದು ಸ್ಕೂಲಿಗೆ ಡೊನೇಷನ್ ಸಾಲ ಸೂಲ ಮಾಡಿ 10% ಡೊಸ್ ಕಟ್ಟಿ 10 ಲಕ್ಷ 9 ಲಕ್ಷ ಡೊನೇಷನ್ ಕಟ್ಟಿ ಫೀಸ್ ಅಲ್ದೆ ಕಟ್ಟಿ ಸೇರಿಸಿರ್ತೀವಿ ನಾವು ಮಕ್ಕಳನ್ನ. ಈ ರೀತಿ ಪಬ್ಲಿಕ್ ಅಲ್ಲಿ ಈ ತರ ಪೋಸ್ಟರ್ಗಳ ತೋರಿಸ್ಬಿಟ್ಟು ನಾವು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ದೇಶನ, ನಮ್ಮ ನಾಡನ್ನ? ಕರ್ನಾಟಕದ ಪರಂಪರೆ, ಸಾಮಾಜಿಕ ಪರಂಪರೆ, ಎಲ್ಲರೂ 4 ಜನ 5 ಜನ ಮದುವೆ ಆಗೇನೋ ಅಂತ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಒಂದು ಪ್ರೇಯಸಿ, ಒಂದು ಪ್ರೀತಿಯ ಒಂದು ಪ್ರೇಮದ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಏನಿದು ಈ ಹಂತಕ್ಕೆ ಹಣ ಇದೆ ಅಂತ ಹೇಳ್ಬಿಟ್ಟು ವೈಭವೀಕರಣ ಮಾಡಿ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಚಲನಚಿತ್ರ ನಟರು ಮಾಡುವಂಥದ್ದು ಈ ವಿಷಯ ಇದೆಲ್ಲ, ಅದು ಬಹಳ ದುರಂತಕ್ಕೆ ಕಾರಣ ಆಗುತ್ತೆ. ಫಾಲೋ ಮಾಡ್ತಾರ್ರಿ, ಯಾರು ಒಳ್ಳೇದ್ ಮಾಡಲ್ಲ, ಯಾರೋ ಒಬ್ರು ಒಳ್ಳೇದ್ ಹೇಳದ್ ಫಾಲೋ ಮಾಡಲ್ಲ. ಇವ್ರು ಏನ್ ಆಕ್ಟರ್ ಹೇಳ್ತಾರ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಮಾಡ್ತೀನಿ. ನೋಡಿ, ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಹೇಳ್ತಾರೆ. ಆಗಲೇ ಒಂದು ವಿಚಾರ ಬಂತು, ದುಡುಕಿನಲ್ಲಿ ಒಂದು ಸಿಟ್ಟನ್ನು ನಾವೇನಾದರೂ ಅದನ್ನು ಉಲ್ಬಣ ಆಗಕ್ಕೆ ಬಿಟ್ಟುಬಿಟ್ರೆ ಇಂಥ ಅನಾಹುತಗಳಾಗುತ್ತೆ. ಮನಸ್ಥಿತಿ, ಸಮಸ್ಥಿತಿ ಅನ್ನೋದು ಬಹಳ ಮುಖ್ಯ. ಮನಃಶಾಸ್ತ್ರದ ಇದ್ರ ಬಗ್ಗೆ ಏನು ಹೇಳ್ತಾರೆ? ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅನ್ನುವಂತಹ ಮಾತನ್ನು ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ, ದರ್ಶನ್ ಆ ವ್ಯಕ್ತಿತ್ವ ರಚನೆ ಆಗೋದಕ್ಕೂ ಕೂಡ ಗ್ರೌಂಡ್ ಲೆವೆಲಿಂದ ಕೆಲಸ ಮಾಡಿದ್ದಾರೆ. ಒಂದು ಹೊತ್ತಿನ ಕ್ಷಣ ಸಿಟ್ಟಿ ಏನಿದೆ ಅದು ಆತನ ಕೆರಿಯರ್ ಗ್ರಾಫನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತೆ ಮಾಡಿಬಿಟ್ಟಿದೆ. ರೈಟ್, ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಠಾಣೆಯಲ್ಲೇ ದರ್ಶನ್ ಮತ್ತು ಆರೋಪಿಗಳಿಗೆ ವೈದ್ಯಕೀಯ ಪರೀಕ್ಷೆ. ಪೊಲೀಸ್ ವಾಹನದಲ್ಲಿ ವೈದ್ಯರನ್ನ ಕರೆತಂದು ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಸಹಜವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತಹ ಬಿಫೋರ್ ಈ ಮೆಡಿಕಲ್ ಟೆಸ್ಟ್ ಅನ್ನುವಂಥ ಪ್ರೊಸೀಜರ್ ಇದ್ದೇ ಇರುತ್ತೆ. BP ಇರ್ಬೋದು, ಶುಗರ್ ಇರ್ಬೋದು, ಇದೆಲ್ಲ ಯಾವ ಹಂತದಲ್ಲಿದೆ ಅನ್ನುವಂಥ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ರೈಟ್, ಠಾಣೆಯಲ್ಲೇ ವೈದ್ಯರು ಬಂದು ಪರೀಕ್ಷೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಸದ್ಯದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೈಟ್, ನಾನು ಆಗಲೇ ಮಾತಾಡ್ತಾ ಇದ್ದೆ ಡಾಕ್ಟರ್, ಒಂದು ದುಡುಕಿನ ನಿರ್ಧಾರ ಈ ಮಟ್ಟಕ್ಕೆ ತಮ್ಮ ಮೇಲೆ ಅಪಖ್ಯಾತಿ ತರುತ್ತೆ ಅನ್ನೋದಾದರೆ ಆ ದುಡುಕಿಗೆ ಯಾಕೆ ಹೋಗುತ್ತೆ ಮನಸ್ಸು ಅಂಥೇಳಿ. ಏಕ್ದಮ್ ಇಂತಹ ಕೆಲಸಗಳಾಗೋದಿಲ್ಲ. ಅಂದರೆ ಮನಸ್ಸು ಪ್ಲ್ಯಾನ್ ಮಾಡ್ಕೊಳತ್ತಾ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಏನೋ ಮಾಡಿದ್ದಾನೆ ಅದಕ್ಕೆ ನಾನು ಇದೇ ಆ್ಯಕ್ಷನ್ ಅಂತ ನಿರ್ಧಾರ ತೊಗೊಳುತ್ತಾ. ಹೇಗಿದಾಗುತ್ತೆ ಆ್ಯಕ್ಚುಲಿ ಮನಸ್ಸಿನ ತೊಳಲಾಟ ಏನು ಅಂತ? ಇದಕ್ಕೆ ನಾವು ಒಂದು ಸಣ್ಣದು ಮನುಷ್ಯನ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಾವೆಲ್ಲರೂ ಮೃಗಗಳು, ಪ್ರಾಣಿಗಳು, ಮೂಲತಃ ಪ್ರಾಣಿಗಳು. ನಮಗೆ ಮನುಷ್ಯ ದೇವರು ಸೃಷ್ಟಿ ಮಾಡುವಾಗ ಅವಾಗಲೇ ಹೇಳ್ತಾ ಇದ್ರಿ, ನಮಗೊಂದು ಉನ್ನತ ಆಲೋಚನೆ ಕೊಡ್ತಾನೆ. ಮೊದಲನೇದು ರೆಪ್ಟಿಲಿಯನ್ ಬ್ರೈನ್ ಅಂದರೆ ಈ ಹಾವು, ಹಲ್ಲಿ ಇವಕ್ಕೆಲ್ಲ ಯಾರು ಬಂದರೂ ಕಚ್ಚಿಬಿಡುತ್ತೆ. ಅದಕ್ಕೆ ಭಯ ಅಂದ ತಕ್ಷಣ ಬುಸ್ ಅಂತ ಹೇಳಿ ಚುಚ್ಚೋದು, ಪ್ರಾಬ್ಲಮ್ ಆಗುತ್ತೆ, ಯಾರು ಏನು ಅಂತ ಗೊತ್ತಿಲ್ಲ, ಕಚ್ಚೋದು, ಸುಮ್ಮನೆ ಅದ್ರ ಪಕ್ಕ ಹೋದರೂ ಕಚ್ಚೋದು. ಎರಡನೇದು ಬಂದು ಎಮೋಷನಲ್, ಈ ನಾಯಿ, ಕರಡಿ, ಸಿಂಹ, ಸಸ್ತನಿಗಳಿಗೆ ಇರುವಂಥ ಎಮೋಷನಲ್ ಬ್ರೈನು. ಇದನ್ನು ಮೀರಿ ಎಕ್ಸಿಕ್ಯೂಟಿವ್ ಬ್ರೈನ್ ಇದೆ ನಮಗೆ. ಅಂದರೆ ನಮ್ಮ ಬ್ರೈನ್ ಮುಂದಿಂದು ಫ್ರಂಟಲ್ ಬ್ರೈನ್ ಅಂತ ಹೇಳಿ ಕರಿತೀವಿ. ಈ ಬ್ರೈನ್ನಲ್ಲಿ ಈ ನಮ್ಮ ಮನುಷ್ಯನ ಉದಾತ್ತ ಚಿಂತನೆಗಳು, ಈ ಪ್ರೇಮ, ಕರುಣೆ, ಆಮೇಲೆ ಯೋಚನೆ ಮಾಡೋ ಶಕ್ತಿ, ಆಲೋಚನೆ ಮಾಡೋ ಶಕ್ತಿ ಇರೋದು ಪ್ರೀಫ್ರಂಟಲ್ ಕಾರ್ಟೆಕ್ಸಲ್ಲಿ. ಈ ಒಂದು ಎಲ್ಲರಿಗೂ ಇದೆ. ಇದು ನಮ್ಮ 25 ವರ್ಷದ ಒಳಗಡೆ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ 25 ವರ್ಷದ ಮೇಲೆ ಇದು ಕಂಪ್ಲೀಟಾಗಿ ಬ್ರೈನ್ ಡೆವಲಪ್ ಆಗಿರುತ್ತೆ. ಬಟ್ ನಾನು ಈ ದರ್ಶನ್ ಅವರದಾಗಲಿ ಅಥವಾ ಈ ರೀತಿ ಒಂದಷ್ಟು ಜನರನ್ನು ನೋಡ್ಕೊಂಡು ಬಂದರೆ, ಈ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ರಿಯಲಿ ಅವ್ರಿಗೆ ವರ್ಕ್ ಆಗ್ತಾ ಇದೆಯಾ, ಏನಾಗ್ತಾ ಇದೆ? ಇಂಪಲ್ಸಿವ್ ಕಂಟ್ರೋಲ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂಥದ್ದು. ಈಗ ನಮಗೂ ಕೋಪ ಬರುತ್ತೆ, ಯಾರೋ ಏನೋ ಹೇಳ್ತಾರೆ, ಕೋಪ ಬರುತ್ತೆ, ಹೋಗಿ ಅಟ್ಯಾಕ್ ಮಾಡೋದ. ಇಲ್ಲಿ ನಾನು ಅವರ ಒಂದು ಇದರಲ್ಲಿ ಅಬ್ಸರ್ವ್ ಮಾಡ್ತಿರೋದು, ಇವ್ರಿಗೆ ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಇರಬಹುದು. ಈ ರೀತಿಯ ಇದಕ್ಕೆ ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಅಂದರೆ ಇದ್ದಕ್ಕಿದ್ದಂಗೆ ಅಗ್ರೆಸಿವ್ ಆಗೋದು. ನಾನು ನೋಡ್ತಿರ್ತೀನಿ ಟಿ ವಿನಲ್ಲಿ, ಯಾರೋ ಅದು ಆ ಒಂದು ಟೋನು ಅದನ್ನ ನೋಡಿದ್ರೆ ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಇರಬಹುದಾ ಇವ್ರಿಗೆ ಅಂತ ನಾನು ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀನಿ. ಇವ್ರದ್ದು ಇನ್ನೂ ಒಂದು ಡೈಲಾಗು, ಅದೃಷ್ಟ ಲಕ್ಷ್ಮಿನ ಬೆಡ್ರೂಮ್ಗೆ ಹೇಳ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಹಾಕೋದು ಕೂರ್ಸೋಣ ಅಂತ. ಅವಾಗಲೇ ಅಂದ್ಕೊಂಡು ಯಾವ ನಟ ಈ ರೀತಿ ಅರೋಗೆಂಟಾಗಿ ಮಾತಾಡ್ತಾನೆ ಅಂತ. ಅದು ನಟನ ಸ್ಟೇಜಲ್ಲಿರೋರು, ಸೆಲೆಬ್ರಿಟಿ ಸ್ಟೇಜಲ್ಲಿರೋರು ಯಾಕೆ ಹೀಗೆ ಮಾತಾಡ್ತಾರೆ, ಯಾವ ರೀತಿ? ಆಮೇಲೆ ಅವತ್ತವಳು, ಇವತ್ತಿವಳು, ಮತ್ತೊಬ್ಬಳು, ಇದೆಲ್ಲ ಬರೋದು ಒಂದು ಕಣ್ಣಿಗೆ ಕಟ್ಟಿರೋ ಅಹಂಕಾರ. ಆಲ್ರೆಡಿ ಇವರೆಲ್ಲ ಹೇಳಿದ್ದಾರೆ ಅಹಂಕಾರ. ಇನ್ನೊಂದು, ಎಲ್ಲರಿಗೂ ಅಹಂಕಾರ ಇರುತ್ತೆ, ಸೆಲೆಬ್ರಿಟೀಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಆದರೆ ಆ ಅಹಂಕಾರನ ಅಡಗಿಸಿ ಅವರು ಮಾತಾಡ್ತಾರೆ. ನೀವು ಬೇಕಾದ್ರೆ ಪಬ್ಲಿಕ್ಕಾಗಿ ನೋಡಿ, ಅಹಂಕಾರ ಅಡಗಿಸಿ ಮಾತಾಡ್ತಿರ್ತಾರೆ. ಆದರೆ ಇವ್ರಿಗೆ ಯಾಕೆ ಆಗ್ತಿಲ್ಲ? ಇವ್ರಿಗೆ ಇಂಪಲ್ಸಿವ್ ಕಂಟ್ರೋಲ್ ಡಿಸಾರ್ಡರ್ ಇರಬಹುದು, ಅಥವಾ ಇಂಟರ್ಮಿಟೆಂಟ್ ಎಕ್ಸ್ಪ್ಲೋಸಿವ್ ಡಿಸಾರ್ಡರ್ ಇರ್ಬೋದು, ಅಥವಾ ಇವರು ಆಲ್ಕೋಹಾಲಿಕ್ ಅಂತ ನಾನು ನೋಡಿದ್ದೀನಿ. ಅಂದರೆ ಇದರಲ್ಲಿ ಓದ್ತಾ 2011 ಇವರು ಆಲ್ಕೋಹಾಲ್ ಇದರಲ್ಲಿ ಇದ್ರು ಅಂತ ಹೇಳಿ ತುಂಬ ಜಾಸ್ತಿ ಆಗಿತ್ತು ಅಂತ ಗೊತ್ತಾಯಿತು. ಸೊ ಬಹುಶಃ ಇದು ಸಹ ಒಂದು ಕಾರಣವಾಗಿ ಅವ್ರಿಗೆ ಆ ಕಂಟ್ರೋಲ್ ಮಾಡ್ಕೊಳ್ಳೋ, ತಮ್ಮ ಮಾತಿನ ಮೇಲಾಗಲಿ, ತಮ್ಮ ಕೃತ್ಯದ ಮೇಲಾಗಲಿ, ತಮ್ಮ ನಡಿಗೆ ಮೇಲೆ ಅವ್ರು ನಡೆಯೋದು ಎಷ್ಟೊಂದು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾಕೆ ಅಂತ ಇವ್ರು ನನಗೆ ಒಂದು
ಆ ಒಂದು ಅದೃಷ್ಟ ದೇವತೆ ಡೈಲಾಗಿಂದ ನಂಗೆ ತುಂಬ ಏನು ಇಂಟ್ರೆಸ್ಟಿಂಗ್ ರಿಸರ್ಚ್ ಆಗಿದ್ದಾರೆ, ಒಂದು subject ಆಗ್ಬಿಟ್ಟಿದೆ. ಸಬ್ಜೆಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ನೋಡ್ತಾ ಇರ್ತೀನಿ ಅವರ ನಡಿಗೆ ಎಲ್ಲದರಲ್ಲೂ ಆ ಅಹಂಕಾರ ಅಹಂಕಾರ ಇಸ್ ಫೈನ್, ದುರಹಂಕಾರ ಅನ್ನೋದಿದೆ ಅವ್ರಿಗೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವ್ರು ಬಹುಶಃ ಯಾರಾದರೆ ಒಬ್ಬ ನುರಿತ ತಜ್ಞರನ್ನು ಅವರು ಭೇಟಿ ಮಾಡಿದರೆ ಒಳ್ಳೆ ಮಾಡಿರ್ಬೋದು ಅಥವಾ ಮಾಡಿದರೆ ಇರ್ಬೋದು. ಇದು ಒಂದು. ಎರಡನೇದು, ಪ್ರತಿಯೊಬ್ಬರಿಗೂ ಇಕರಸ್ ಸಿಂಡ್ರೋಮ್ ಅಂತ ಇರುತ್ತೆ. ಈ ಒಂದು ಅಲ್ಲ, ನಮ್ಗೆ ಈ ನೇಚರ್ ಏಕ್ದಮ್ ಬಂದ್ಬಿಡುತ್ತಾ? ಇಲ್ಲ ಇಲ್ಲ, ಆ್ಯಕ್ಚುಲಿ ಇಲ್ಲಿ ನಾನು ಏನು ಹೇಳಬೇಕು ಅಂತ ನಾನು ಅದಕ್ಕೆ ನಿಮ್ಮನ್ನು ಕೇಳಿದೆ, ಇವರು ಮುಂಚೆ ಹೇಗಿತ್ತು ಅಂತ. ಇವರು ಚೆನ್ನಾಗಿ ಬೆಳೆದು ಬಂದಿದ್ದಾರೆ, ಇವರು ಎಲ್ಲರ ಥರ ಕಷ್ಟಪಟ್ಟು ಬೆಳೆದು ಬಂದಿದ್ದಾರೆ. ಇಲ್ಲ, ಈಗ ನೋಡಿ, ಈ ತರದ ಆರೋಪಗಳು ಅಂದಾಗ ಆಗಾಗ ಬರ್ತಾ ಇದೆ. ಅದ್ರ ಬಗ್ಗೆ ಇನ್ ಡೀಟೇಲ್ ನಾನು ಮಾತಾಡ್ತೀನಿ. ಆ ಅಭಿಮಾನಿ ಸಾಯುವ ಸಂದರ್ಭದಲ್ಲೂ ಕೂಡ ಇಂಥವನಿಗೊಬ್ಬನಿಗೆ ನಾನು ಅಭಿಮಾನಿ ಆಗ್ಬಿಟ್ನಾ ಅನ್ನುವಂಥ ನೋವಿನಲ್ಲೇ ತನ್ನ ಪ್ರಾಣವನ್ನು ಚೆಲ್ಲಿರ್ಬೋದು. ಮಂಜೇಗೌಡ್ರೆ, ನೀವು ತಿಳಿಸಿ, ಸೆಕ್ಷನ್ 302, 201 ಏನು ಹೇಳುತ್ತೆ? ಈಗ ಸೆಕ್ಷನ್ 302 ಕೊಲೆ ಆರೋಪ ಬಂದಾಗ ಸೆಕ್ಷನ್ 302 ಇನ್ವೋಕ್ ಮಾಡಬಹುದು ಪೊಲೀಸರು. ಅಗೇನ್ 201 ಈಗ ಹಾಕಿದ್ದಾರೆ. 201 ಹಾಕಿರೋದು ಬಹುಶಃ ಅಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಿರೋದಕ್ಕಂತ ಸಾಧ್ಯತೆ ಇದೆ ಅಂತ. ಡೆಡ್ ಬಾಡಿ ಸಿಕ್ಕಿದಾಗ ಅದರ ಮೈ ಮೇಲೆ ಗಾಯದ ಗುರುತುಗಳಿದ್ವು ಅನ್ನೋದು ಪೊಲೀಸರಿಗೆ ಪ್ರೈಮ್ ಆಫೀಸಿಗೆ ಕಂಡು ಬಂದಿದೆ. ದರ್ಶನ್ ಕೊಲೆ ಮಾಡಿದ್ರ, ಅವ್ರ ಬೆಂಬಲಿಗರು ಕೊಲೆ ಮಾಡಿದ್ರ ಅಥವಾ ಅವ್ರು ಮಾಡಿದ್ದಾರಾ ಇಲ್ವಾ, ಅದು ಆಮೇಲಿನ ವಿಚಾರ. ವೆರಿ ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಸಿಕ್ಕಿರೋದು ಪೊಲೀಸರಿಗೆ ಒಂದು ಕೊಲೆ ಆಗಿದೆ, ಮರ್ಡರ್ ಆಗಿದೆ. ಸೊ ಹಂಗಾಗಿ 302 ಹಾಕಿದ್ದಾರೆ. ಮತ್ತು ಸಾಕ್ಷ್ಯ ನಾಶಕ್ಕೆ 201 ಹಾಕಿದ್ದಾರೆ. ಇನ್ ಕೇಸ್ ಈಗ ಆಲ್ರೆಡಿ ಚಿಂತಕರು ಹೇಳಿದ್ರು ಮತ್ತು ಸ್ನೇಹಿತರೆಲ್ಲ ಹೇಳಿದ್ದಾರೆ, ಒಬ್ಬ ಸೆಲೆಬ್ರಿಟಿ ಅಂತ ಬಂದಾಗ ಆತನನ್ನು ಎಂಟೈರ್ ಸೊಸೈಟಿ ಫಾಲೋ ಮಾಡುತ್ತೆ. ಎಂಟೈರ್ ಸೊಸೈಟಿನೇ, ಒಬ್ಬಿಬ್ಬರಲ್ಲ. ಯಾರೋ ಕೆಲವರು ಮೇಲೋಟ ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಎನಿವೆ ಅವ್ರು ಇನ್ಫ್ಲೂಯೆನ್ಸ್ ಆಗ್ತಾರೆ ಅವ್ರ ಮೇಲೆ. ಹೀಗಿದ್ದಾಗ ಈ ಪ್ರಕರಣ ಇದು ಬಹಳ ಮಹತ್ವದ ಪ್ರಕರಣ, ಇದು ಗಂಭೀರ ಪ್ರಕರಣ. ಈ ವಿಚಾರದಲ್ಲಿ ಸರ್ಕಾರಕ್ಕೆ ನಿಜಕ್ಕೂ ಇಚ್ಛಾಶಕ್ತಿ ಇದ್ದರೆ ಈ ಪ್ರಕರಣದಲ್ಲಿ ಇಮಿಡಿಯೇಟಾಗಿ ಒಂದು SITನ ಫ್ರೇಮ್ ಮಾಡಬೇಕು. ಈಗ DCP ಗಿರೀಶ್ ಅಂತ ಹೇಳ್ದಂಗಿತ್ತು, ಅದರ ಮುಖ್ಯಸ್ಥಿಕೆಯನ್ನು ತನಿಖೆಯನ್ನು ಮುಖ್ಯಸ್ಥಿಕೆಯನ್ನು ವಹಿಸಿರ್ತಕ್ಕಂಥವ್ರು. ಬಹುಶಃ ಗಿರೀಶ್ ಆಗಿರೋದು ಈ ಪ್ರಕರಣ ಇಲ್ಲಿವರೆಗಾದರೂ ಬಂದಿದೆ ನನ್ನ ತಿಳುವಳಿಕೆಯಲ್ಲಿ. ಗಿರೀಶ್ ಒಳ್ಳೆಯ ಅಧಿಕಾರಿ, ಅದೆರಡು ಮಾತಿಲ್ಲ. ಹಂಗಾಗಿ ಅವ್ರ ನೇತೃತ್ವದಲ್ಲಿ ಅಥವಾ ಅವ್ರಿಗೂ ಯಾರು ದಕ್ಷರು ಅಂತ ಕಾಣಿಸ್ತಾರೆ ಅವ್ರ ನೇತೃತ್ವದಲ್ಲಿ ಒಂದು SITನ ಮೊದಲು ಫ್ರೇಮ್ ಮಾಡಬೇಕು ಈ ವಿಚಾರವಾಗಿ. ದರ್ಶನ್ ಕೊಲೆ ಮಾಡಿದ್ದಾರೆ, ಮಾಡಿಲ್ಲ ಅಥವಾ ಅವ್ರು ಬೆಂಬಲಿ ಮಾಡಿದ್ದಾರೆ, ಅದು ಆಮೇಲೆ ವಿಚಾರ. ಅಫೆನ್ಸ್ ಈಗ ಸೀರಿಯಸ್ ಇದೆ, ಅವ್ರಿಗೆ ವಿರುದ್ಧ ಇರ್ತಕ್ಕಂಥ ಆರೋಪ ಬಹಳ ಗಂಭೀರವಾದದ್ದು. ಇದು ಸೊಸೈಟಿ ಮೇಲೆ ನಾಳೆ ಈಗ ಈ ಪರಿಸ್ಥಿತಿ ಹೆಂಗಾಗಿದೆ ಸೊಸೈಟಿ ಅಂತ ಅಂದರೆ, ಲಂಚ ತಗೊಳ್ಳೋದು ಕಾಮನ್ ಅನ್ನೋ ಥರ ಆಗಿದೆ, ಹೊಡೆಯೋದು ಕಾಮನ್ ಅನ್ನೋ ಥರ ಆಗಿದೆ, ಡ್ರಗ್ ತಗೊಳ್ಳೋದು ಕಾಮನ್ ಅನ್ನೋ ಥರ ಆಗಿದೆ. ಸೊ ಹಿಂಗಾಗಿ ಒಬ್ಬ ಯಾರನ್ನೋ ನಟ ಅಥವಾ ನಟನ ಬೆಂಬಲ ಕೊಲೆ ಮಾಡ್ತಾರೆ ಅನ್ನೋ ವಿಚಾರ ಸೊಸೈಟಿಗೆ ಅದು ಕಾಮನ್ ಆಗಬಾರ್ದು. ಸೊ ಹಂಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಇಚ್ಛಾಶಕ್ತಿಯಿಂದ ಅದನ್ನು ಇಚ್ಛಾಶಕ್ತಿ ಪ್ರದರ್ಶಿಸಬೇಕು. ಈ ಸಮಯದಲ್ಲಿ ಒಂದು SITಯನ್ನು ಫ್ರೇಮ್ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಫ್ರೇಮ್ ಮಾಡಿ ಗಿರೀಶ್ ಅವ್ರ ನೇತೃತ್ವದಲ್ಲಿ ಅಥವಾ ಇನ್ನೂ ಒಳ್ಳೆ ಅಧಿಕಾರಿ ಸಿಕ್ಕರೆ ಅವ್ರ ನೇತೃತ್ವದಲ್ಲಿ ಒಂದು SIT ಫ್ರೇಮ್ ಆಗಲೇಬೇಕು. ಈ ವಿಚಾರದಲ್ಲಿ ಸರ್ಕಾರ ಅದನ್ನು ಮಾಡಬೇಕು. ಇನ್ನೊಂದು, ಈ ವಿಚಾರವಾಗಿ ಈಗ ಆಲ್ರೆಡಿ ಪ್ರಜ್ವಲ್ ಕೇಸಲ್ಲಿ ಏನು ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನೇಮಕ ಮಾಡಿದ್ದಾರೆ, ಆ ಪ್ರಕರಣ ಈ ಪ್ರಕರಣದಲ್ಲಿ ಒಬ್ಬ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇನಿಷಿಯಲ್ ಸ್ಟೇಜಲ್ಲೇ ಬರಬೇಕು. ಯಾಕೆಂದರೆ ಪ್ರಾಸಿಕ್ಯೂಷನ್ ಮತ್ತು ಇನ್ವೆಸ್ಟಿಗೇಷನ್ ಜೊತೆಯಾಗಿ ಹೋದಾಗ ಮಾತ್ರ ಸತ್ಯಾಂಶ ಅವರು ಬರಲಿಕ್ಕೆ ಸಾಧ್ಯ. ಸೊ ಇದಕ್ಕೆ ದಕ್ಷ ಅಧಿಕಾರಿಗಳನ್ನ, ಕಾನೂನಲ್ಲಿ ಒಳ್ಳೆ ತಿಳುವಳಿಕೆ ಇರತಕ್ಕಂತಹ ಒಬ್ಬರನ್ನ ಇದರಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನೇಮಕ ಮಾಡಬೇಕು. ಮತ್ತೆ ಗಿರೀಶ್ ಅಥವಾ ಅವರಗಿಂತ ಒಳ್ಳೆ ಅಧಿಕಾರಿ ಒಂದು SITನ ನೇಮಕ ಮಾಡಬೇಕು. ಮತ್ತೆ ಈ ಪ್ರಕರಣದಲ್ಲಿ ಇನ್ನೊಂದು ವಿಚಾರ ಇದೆ, ಕಮೆಂಟ್ ಮಾಡ್ದ ಅನ್ನೋ ಕಾರಣಕ್ಕೆ ಅಭಿಮಾನಿನ ಕೊಂದಿದ್ದಾರೆ ಅನ್ನೋದು ವಿಚಾರ. ಕಮೆಂಟ್ ಇನ್ ಕೇಸ್ ಅವ್ರು ಏನಾದರೂ ನೆಗೆಟಿವ್ ಅಥವಾ ಡಿರೋಗೇಟ್ರಿ ಕಮೆಂಟ್ಸನ್ನು ಮಾಡಿದರೆ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸೆಕ್ಷನ್ 66 and 67 ಅಂಡರಲ್ಲಿ ಅವ್ರ ಎಗೇನ್ಸ್ಟು ಕ್ರಮ ಜರುಗಿಸಬಹುದಿತ್ತು ಅಪ್ ಟು 2 years. ಇನ್ನು IPCಯಲ್ಲೂ ಇದೆ 498, 500 ಡಿಫಾಮೇಷನ್, ಮಾನಹಾನಿ ಅಂತ ಮಾಡಿ ಅವ್ರ ವಿರುದ್ಧ ಶಿಕ್ಷೆ ಕೊಡಿಸ್ಬೋದಿತ್ತು. ಅದರಲ್ಲಿ ಗರಿಷ್ಠ 2 ವರ್ಷದವರೆಗೆ ಶಿಕ್ಷೆ ಕೊಡಲಿಕ್ಕೆ ಅವಕಾಶ ಇದೆ. ಒಬ್ಬ ಮನುಷ್ಯನಿಗೆ 2 ವರ್ಷ ಜೈಲು ಶಿಕ್ಷೆ ಅಂತ ಅಂದರೆ ಸಾಧಾರಣ ಅದು. 2 ವರ್ಷ ಬಂಧನದಲ್ಲಿಡೋದು ಅಂದರೆ ಅವ್ನು ದಾರಿಗೆ ಬರ್ತಿದೆ. ಒಂದು ವೇಳೆ ತಪ್ಪು ಮಾಡಿದ್ರೆ ಅದನ್ನು ಆ ರೀತಿಯಲ್ಲಿ ಕೂಡ ದಾರಿ ತರಲಿಕ್ಕೆ ಅವಕಾಶ ಇತ್ತು, ಕಾನೂನು ಸಪೋರ್ಟ್ ತಗೋಬೋದಾಗಿತ್ತು. ಹೌದು, ರೈಟ್. ನನಗೀಗ ದರ್ಶನ್ನೇ ಸ್ವತಃ ಹೊಡೆದು ಹತ್ಯೆ ಆಗಿದ್ರೆ ಏನು ಹೇಳುತ್ತೆ ಕಾನೂನು? ದರ್ಶನ್ ಹೇಳೋ ಪ್ರಕಾರ ನಾನು ಹೆದರ್ಸಕ್ಕೆ ಹೇಳಿದ್ದೆ ಅಷ್ಟೇ, ಹುಡುಗರು ಕೊಲೆ ಮಾಡಿ ಬಂದಿದ್ದಾರೆ, ಹಿಂಗಿದ್ರೆ ಏನು ಹೇಳುತ್ತೆ ಕಾನೂನು? ಈಗ ಕಾನೂನಲ್ಲಿ ಕೊಲೆ ಮಾಡಿದವ್ರಿಗೆ ಎಷ್ಟು ಅಫೆನ್ಸ್ ಇರ್ತದೋ ಕೊಲೆ ಮಾಡಿ ಅಂತ ಹೇಳಿದವ್ರಿಗೂ ಸೇಮ್ ಅಫೆನ್ಸ್ ಅಟ್ರಾಕ್ಟ್ ಆಗ್ತದೆ. ಸೊ ಹಂಗಾಗಿ ದರ್ಶನ್ ನಾನು ಬೆದರಿಸ್ಲಿಕ್ಕೆ ಹೇಳಿದ್ದೆ, ಅಲ್ಲಿ ಇಂಟೆನ್ಷನ್ ಇದೆ. ಕೊಲೆ ಇಂಟೆನ್ಷನ್ ಇಲ್ಲದೆ ಇದ್ರು ಎದುರಿಸೋ ಅಂದ್ರೆ ಅವನ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ, ಹೌದು, ಅಲ್ಲಿ ಆ ಇಂಟೆನ್ಷನ್ ಇದೆ ಮೀನ್ಸ್ ಅವರು ಕೂಡ ಆರೋಪಿನೇ ಅದರಲ್ಲಿ ಹೇಳಿದ್ರೆ ಈಕ್ವಲ್ ಕನ್ಸಿಡರ್ ಮಾಡುತ್ತೆ, ಈಕ್ವಲ್ ಆಗಿ ಕನ್ಸಿಡರ್ ಮಾಡಬೇಕಾಗ್ತದೆ. ಕಾನೂನು ಅದನ್ನು ಹೇಳುತ್ತೆ, ಈಕ್ವಲ್ ಆಗಿ ಕನ್ಸಿಡರ್ ಆಗ್ತದೆ. ಯಾಕೆ ಅಂತ ಅಂದ್ರೆ ಬರೀ ಅವನಿಗೆ ಕರೆದು ಬುದ್ಧಿ ಹೇಳಿ ಅಂತ ಹೇಳಿದಾರಾ, ಒಡೀರಿ ಅಂತ ಹೇಳಿದಾರಾ, ಇದು ತನಿಖೆಯಲ್ಲಿ ಬರಬೇಕು. ಇದು ಬಂದಾಗ ಇನ್ ಕೇಸ್ ಒಡೀರಿ ಅಂತ ಹೇಳಿದ್ದೇ ಆಗಿದ್ರೆ
ಕರೆದು ಬುದ್ಧಿ ಹೇಳಿ ಅನ್ನೋದು ಬೇರೆ ವಿಚಾರ. ಆಗಲೂ ಕೂಡ ಅದು ಅಫೆನ್ಸೇನೆ. ಯಾಕೆಂದ್ರೆ ಕೊಲೆ ನಡೆದಿದೆ. ಕೊಲೆ ನಡೆದ ಕಾರಣ ಇಲ್ಲಿ ಕರೆದು ಹೇಳಿ ಅನ್ನೋದು ಒಂದಕ್ಕೊಂದು ಕನೆಕ್ಟ್ ಆಗ್ತದೆ. ಸೊ ಹಂಗಾಗಿ ಇವ್ರಿಗೆ ಅಲ್ಲಿ ಹೇಳಿ ಅವ್ರಿಗೆ ಬೆಂಬಲಿಗರಿಗೆ ಹೇಳಿದ್ರು ಕೂಡ ಅದು ಅಫೆನ್ಸೇನೆ. ಇನ್ ಕೇಸ್ ದರ್ಶನ್ ಒಂದು ವೇಳೆ ಹಲ್ಲೆ ಮಾಡಿ ಆ ಹಲ್ಲೆಯಿಂದ ಈ ವ್ಯಕ್ತಿ ತೀರ್ಕೊಂಡಿದ್ರೆ ಅದು ಡೈರೆಕ್ಟ್ಲಿ ಕಮ್ಸ್ ಟು ಅಂಡರ್ 302, ಅಂದರೆ ಕೊಲೆನೇ ಅದು. ಅದರಿಂದ ಅವ್ರು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದಕ್ಕೆ ಶಿಕ್ಷೆಯ ಪ್ರಮಾಣ ಅದರ ಬಗ್ಗೆ ಈಗ ನೋಡಿ 302ನಲ್ಲಿ ಮಿನಿಮಮ್ 10 years ಅಪ್ ಟು ಜೀವಾವಧಿ ಇದೆ. ತುಂಬ ಗ್ರೀವಿಯಸ್ ಅಫೆನ್ಸ್ಗಳಲ್ಲಿ ಅಂದರೆ ಪ್ರಕರಣ ಬಹಳ ಘೋರವಾಗಿದೆ ಅಂತ ಅನ್ಸಿದ್ರೆ ಗಲ್ಲು ಕೂಡ ಕೊಡಬಹುದು. ಓಕೆ, ಕೊಲೆ ವಿಚಾರದಲ್ಲಿ ಅಂತ ಅಫೆನ್ಸ್ ಅದು. ಕೆಲವೊಂದು ಇಂಥ ಪ್ರಕರಣಗಳಲ್ಲಿ ಸೆಟಲ್ಮೆಂಟ್ ಲೆವೆಲಲ್ಲೂ ಒಂದಷ್ಟು ಚರ್ಚೆಗಳಾಗ್ತವೆ. ಹೌದು. ಈಗ ಏನಾಗ್ತದೆ, ಈಗ ಒಡಿಸ್ಕೊಂಡು ಈಗ ತೀರ್ಕೊಂಡಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಿ ಅಥವಾ ಈಗ ವರದಿಯಾಗಿದೆ. ಆ ಪ್ರಕಾರ ಒಂದು ವೇಳೆ ಈಗ ಕ್ರಿಮಿನಲ್ ಕೇಸಸ್ಗಳಲ್ಲಿ ಸಾಮಾನ್ಯವಾಗಿ ಈ ಥರದೊಂದು ಪ್ರಯತ್ನಗಳು ನಡೀತವೆ, ಸೆಟಲ್ಮೆಂಟ್ಗಳು ಮಾಡೋ ಪ್ರಯತ್ನ ನಡೀತವೆ. ನಾನು ಅದಕ್ಕೆ ಹೇಳಿದ್ದು ಇದಕ್ಕೆ ಇಮಿಡಿಯೇಟ್ ಈ ಥರದ್ದೇನು ಆಗಬಾರ್ದು. ಅಂದರೆ ಈಗೇನಾಗ್ತದೆ, ತೀರ್ಕೊಂಡ್ರೆ ಏನೋ ಅವ್ನು ತೀರ್ಕೊಂಡ್ಬಿಟ್ನಪ್ಪ, ನಮ್ಗೀಗೇನೋ ಸಡನ್ ಇದ್ರಲ್ಲಿ ಆಗೋಯ್ತು, ಸಾಧ್ಯತೆಗಳು ನಾನು ಹೇಳ್ತಿರೋದು. ಇಲ್ಲಿ ಹಿಂಗೆ ಆಗುತ್ತೆ ಅಂತ ಅಲ್ಲ, ಆಗಿದೆ ಅಂತನೂ ಅಲ್ಲ, ಸಾಮಾನ್ಯವಾಗಿ ನಡೀತಕ್ಕಂಥದ್ದು. ಈಗ ಅವ್ನು ಹೊಡೆದು ಬಿಟ್ಟಿದ್ದೀವಿ, ಅವ್ನು ತೀರ್ಕೊಂಡು ಬಿಟ್ಟಿದ್ದಾನೆ, ಈಗ ಅವ್ನು ಹೋಗಿರೋ ಜೀವ ತಂದು ಕೊಡೋಕ್ಕಾಗಲ್ಲ, ನಡೆಯೋ ಮಾತುಕತೆ ಈ ರೀತಿಯಲ್ಲಿ ಇರುತ್ತೆ. ಅಟ್ಲೀಸ್ಟ್ ಈಗ ಇರೋರಿಗೆ ಏನೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ, ಅವ್ರು ಚೆನ್ನಾಗಿರಲಿ ಅಟ್ಲೀಸ್ಟು, ಈ ಥರದ ಮರುಕದ ರೀತಿಯಲ್ಲಿ ಮಾತಾಡೋದು ಮತ್ತೆ ಕಾಂಪನ್ಸೇಷನ್ ಕೊಡೋದು ತೆರೆಮರೆಯಲ್ಲಿ ನಡೆಯೋ ಚಾನ್ಸಸ್ಗಳು ಇರ್ತವೆ, ಸಾಧ್ಯತೆಗಳು. ಇಂಥ ಟೈಮಲ್ಲಿ ಕೇಸ್ಗೂ ಲಿಂಕ್ ಇರಲ್ಲ, ಅದಕ್ಕೂ ಕೇಸ್ಗೂ ಲಿಂಕ್ ಇಲ್ಲ, ತನಿಖೆಗೂ ಲಿಂಕ್ ಇರೋದಿಲ್ಲ. ಆಮೇಲೆ ಈ ಕೇಸಲ್ಲಿ ಐ ವಿಟ್ನೆಸ್ ಅಂತ ಸದ್ಯಕ್ಕೆ ಈವರೆಗೆ ಎಲ್ಲೂ ಕಾಣಿಸಿಲ್ಲ. ಆದರೆ ಈಗ CCTV ಫುಟೇಜ್ಗಳಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು CCTV ಇವತ್ತು ಡಿಜಿಟಲ್ ಎವಿಡೆನ್ಸಸ್ಸು ಭಾಳ ಪ್ರಾಮಿನೆಂಟ್ ರೋಲ್ ವಹಿಸ್ತವೆ ಕ್ರಿಮಿನಲ್ ಕೇಸ್ಗಳಲ್ಲಿ, ಭಾಳ ಮಹತ್ವದ ಪಾತ್ರಗಳವು. ಸೊ ಹಂಗಾಗಿ ಅದು ಡಿಜಿಟಲ್ ಎವಿಡೆನ್ಸ್ಗಳನ್ನ ಪೊಲೀಸರು ಭಾಳ ಹುಷಾರಾಗಿ ಸೆಕ್ಯೂರ್ ಮಾಡಬೇಕು. ಮತ್ತು ಸಾಧ್ಯವಾದರೆ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಯಾರ್ದೊಬ್ರು ನೇಮಕ ಮಾಡಿದ್ರೆ, ಅಥವಾ ಪ್ರಾಸಿಕ್ಯೂಟರ್ ಅಂತ ಯಾರಿರ್ತಾರೆ ಈಗ ಪ್ರೆಸೆಂಟ್ ಈ ಕೇಸಲ್ಲಿ ನಡೆಸ್ತಕ್ಕಂಥವ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್, ಅವರು ಕೂಡ ಸೆಕ್ಷನ್ 91 ಆಫ್ CRPCಯಲ್ಲಿ ಅವನ್ನ ಸೆಕ್ಯೂರ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಡಿಜಿಟಲ್ ಎವಿಡೆನ್ಸ್ಗಳನ್ನ ಆ CCTVಯಲ್ಲಿ ಬರೋದು ಹೋಗೋದು. ಈಗ ಕರ್ಕೊಂಡೋಗಿದ್ದಾರೆ ಅಂದ್ರೆ ಯಾವುದೋ ಒಂದು CCTV ರೆಕಾರ್ಡ್ ಆಗಬೇಕಲ್ಲ. ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಅಂದರೆ ಯಾವುದೋ ಒಂದು CCTV, ಬೆಂಗಳೂರು ಬೇಕಾದ CCTV ಇದೆ, ಬಹುಶಃ ಘಟನೆ ನಡೆದಿರೋ ಸ್ಥಳದಲ್ಲಿ CCTVಗಳಿರಬಹುದು, ಅವನ್ನೆಲ್ಲ ಸೆಕ್ಯೂರ್ ಮಾಡಬಹುದು. ಅಥವಾ ಆ ಸಂದರ್ಭದಲ್ಲಿ ಆ ಹುಡುಗ ಆ ಜಾಗಕ್ಕೆ ಹೋಗ್ತಕ್ಕಂತಹದನ್ನು ಯಾರಾದ್ರೂ ನೋಡಿರಬಹುದು. ಇಂಥ ಐ ವಿಟ್ನೆಸ್ನ ಕಲೆಕ್ಟ್ ಮಾಡೋ, ಅವ್ರದ್ದು ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಸಾಧ್ಯವಾದರೆ ಇದನ್ನು ಕೋರ್ಟ್ ಪರ್ಮಿಷನ್ನಲ್ಲಿ ಸೆಕ್ಷನ್ CRPC 164 ಕೂಡ ರೆಕಾರ್ಡ್ ಮಾಡ್ಬೋದು, ಮಹತ್ವದ ಸಾಕ್ಷಿಯಾಗಿ ಪರಿಗಣನೆ ಆಗ್ತದೆ. ಇದನ್ನೆಲ್ಲ ಮಾಡಿಸ್ಬೇಕು ಅಂದರೆ ಕಾನೂನು ತಿಳುವಳಿಕೆ ಇರ್ತಕ್ಕಂಥ ಒಬ್ಬ ಪ್ರಾಸಿಕ್ಯೂಟರ್ನ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಸರ್ಕಾರ ಇಮಿಡಿಯೇಟಾಗಿ ನೇಮಕ ಮಾಡಬೇಕು. ಇಲ್ಲ ಅಂದರೆ ಏನಾಗ್ತದೆ, ನೀವು ಹೇಳಿದ್ರಲ್ಲ ಸೆಟ್ಲ್ಮೆಂಟ್ಗೆ ಏನೋ ಚಾನ್ಸಸ್ ಆ ಥರದ್ದು ಹುಡುಕ್ತಾರೆ. ಯಾಕೆಂದ್ರೆ ತಪ್ಪಿಂದ ತಪ್ಪಿಸ್ಕೊಳ್ಬೇಕು ಅಂದಾಗ, ಈಗ ಗ್ರೀವಿಯಸ್ ಅಫೆನ್ಸ್ ಇದು, ಕೊಲೆ ಅಂದ್ರೆ ಸಾಧಾರಣ ಏನೋ ಅಪರಾಧ ಅಲ್ಲ, ತುಂಬಾ ಘೋರವಾದ ಅಪರಾಧ. ಈಗ ಕೋರ್ಟ್ಗೆ ಕೇಸ್ ಹೋದಾಗ್ಲೂ ಈ ಪಾಸ್ಟ್ ರೆಕಾರ್ಡ್ಸ್ನ ಗಮನಿಸುತ್ತಲ್ವಾ ಕೋರ್ಟ್? ಖಂಡಿತವಾಗ್ಲಿ ಕನ್ಸಿಡರ್. ಸರ್, ಈಗ ಪಾಸ್ಟ್ ರೆಕಾರ್ಡ್ ಅಂದಾಗ ಹಳೆದನ್ನು ಪೋಸ್ಟ್ ಮಾರ್ಟಮ್ ಮಾಡಬಾರ್ದು, ಬಟ್ ಇದೇ ಥರ ಮಾಧ್ಯಮದಲ್ಲಿ ಹಿಂದೆ ಅವರ ಪತ್ನಿಗೆ ಹೊಡೆದ ಪ್ರಕರಣದಲ್ಲೂ ಕೂಡ ದರ್ಶನ್ ಸುದ್ದಿ ಆಗ್ತಾರೆ. ನನಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ತನ್ನ ಧರ್ಮಪತ್ನಿಗೆ ಆ ಮಟ್ಟಕ್ಕೆ ಹಲ್ಲೆ ಮಾಡಿದಂತಹ ಒಬ್ಬ ನಟನನ್ನು, ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ಳೋ ನಟನನ್ನು, ನೆಕ್ಸ್ಟ್ ಒಂದು ಫಿಲ್ಮ್ ರಿಲೀಸ್ ಆಗುತ್ತೆ ಸಾರಥಿ ಅಂತೇಳಿ, ಜನ ಆ ಸಾರಥಿ ಹಿಂದೆ ಓಡ್ತಾರೆ ಸರ್. ಇಡೀ ಕರ್ನಾಟಕ ಮ್ಯಾರಥಾನ್. ನಿಮಗೆ ಒಂದು ಸೂಕ್ಷ್ಮತೆ ಹೇಳಲ್ಲ, ಕರ್ನಾಟಕ ಏಕೈಕ ರಾಜ್ಯ ಇಂಥ ಒಂದು ಎಲ್ಲ ಅನಾಚಾರಗಳಲ್ಲಿ ಅಥವಾ ಎಲ್ಲಾದ್ರೂ ಮುಂದೆ ಇರೋವಂಥ ರಾಜ್ಯ, ಒಳ್ಳೆ ಕೆಲಸದಲ್ಲೂ ಮುಂದೆ ಇರೋದ ರಾಜ್ಯ, ಒಳ್ಳೆ ಕೆಲಸ ಎಲ್ಲ ರೀತಿಯಲ್ಲೂ ಕೂಡ ಮುಂದೆ. ನಮ್ಗೆ ಆ ಕ್ಷಣದಲ್ಲಿ ಶಾಕ್ ಸರ್. ನಾನು ಹಿಂದೆ ಪ್ರಜ್ವಲ್ ರೇವಣ್ಣ ವಿಷಯ ನಿಮ್ಗೆ ಹೇಳಿದೆ, ಈ ವಿಷಯದಲ್ಲೂ ಕರ್ನಾಟಕ ಪ್ರಥಮ ಅಂತ ಹೇಳಿದೆ. ಈಗ ನಟರು, ಚಿತ್ರನಟರು ನೇರವಾಗಿ ಕೊಲೆ ಪಾತಕದಲ್ಲಿ ಭಾಗವಹಿಸುವಂಥ ಪಾತ್ರ ಇದೆ ಅಂತ ಹೇಳಿದ್ರಲ್ಲೂ ಇದು ಕರ್ನಾಟಕದಲ್ಲಿ ಪ್ರಥಮ. ಅಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ. ಒಂದು ನಿಮಿಷ ನೀವು ಹೇಳಿದ್ರೆ ಸಾರಥಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕೊಲೆ ಮತ್ತು ಸುಲಿಗೆಗೆ ಅಥವಾ ತಮ್ಮ ಪಾರುಪತ್ಯವನ್ನು ಸಾಬೀತುಪಡಿಸಲಿಕ್ಕೆ ಈಗಲಿಂದಲ್ಲ, ತಲತಲಾಂತರದಿಂದನೂ ಹಿನ್ನೆಲೆಗಳು ಮತ್ತು ಇತಿಹಾಸಗಳಿದ್ದಾವೆ. ನೀವು ಪಾರಂಪರಿಕ ನಮ್ಮ ಸಾಮ್ರಾಜ್ಯಗಳು ನೋಡಿದಾಗ ಇದೆ, ನಮ್ಮಲ್ಲಿದೆ, ಆ ಒಂದು ಛಾತಿ ಇದೆ. ಆದರೆ ಅನಾಚಾರ ಮತ್ತು ದುರಾಚಾರ, ಭ್ರಷ್ಟಾಚಾರ, ಸಮಾಜ ಘಾತುಕತನಲ್ಲಿ ಭಾಗವಹಿಸೋರಿಗೆ ಹೊರಗಡೆ ಬೇಲಲ್ಲಿ ಬಂದಮೇಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾ ಒಂದು ಪರಂಪರೆ ಇದೆಯಲ್ಲ, ಅದರಷ್ಟು ಹೀನಾಯ ಕೆಟ್ಟ ಪರಂಪರೆ ಅದು. ಯಾಕೆ? ಆಮೇಲೆ ನಮ್ಗೇನಾದ್ರು ಸಮಸ್ಯೆ ಆದಾಗ್ಲೇ ನಾವು ಅವ್ರನ್ನ ಸಮಾಜದಲ್ಲಿ ಬಹಿಷ್ಕಾರ ಹಾಕ್ಬೇಕು, ಅವ್ರನ್ನ ಕರಿಬಾರ್ದು, ಅವ್ರ ಜೊತೆ ಯಾರು ಸೇರ್ಬಾರ್ದು. ಅದನ್ನ ಮಾಡೋದು ಬಿಟ್ಬಿಟ್ಟು ನೀವು ಅವ್ರನ್ನ ಸನ್ಮಾನ ಮಾಡಿ, ಆಮೇಲೆ ಇಲ್ಲಿ ಏನಾಗಿದೆ ಗೊತ್ತಾ, ಕರ್ನಾಟಕದಲ್ಲಿ
ಹಣ ಹೊಡೆದವರು, ಭ್ರಷ್ಟಾಚಾರ ಮಾಡಿದವರು, ಅನಾಚಾರ ಮಾಡಿದವರು, ಬೇರೆ ಬೇರೆ ಥರದ ಎಲ್ಲ ಕೆಟ್ಟ ಕೆಲಸ ಮಾಡಿದವ್ರನ್ನ ಅವ್ನು ಹಣ ಕೊಟ್ಬಿಟ್ರೆ ಅವ್ರನ್ನ ಹೀರೋ ಆಗಿ ಮೆರೆಸ್ಬಿಡ್ತಾರೆ. ದುರಂತ. ಇದು ಎಂಥ ಒಂದು ಕೆಲಸಕ್ಕೆ ಹೋಗಿದೆ ಅಂದರೆ ಇವತ್ತು ನಿಜವಾಗ್ಲೂ ನಮ್ಮಂಥವ್ರು ಸಮಾಜ ಚಿಂತಕರು, ಕನ್ನಡದ ಕೆಲಸ ಮಾಡೋರು, ಸಮಾಜಕ್ಕೆ ಕೆಲಸ ಮಾಡೋರು, ಸಮಾಜಕ್ಕೆ ಬೇಕಾದವರು, ಮಾಧ್ಯಮಗಳು ನಿಜವಾದ ಹೀರೋಗಳು, ಅವರು ನಿಜವಾದ ಹೀರೋಗಳು. ಇದು ಯಾವುದ್ರಿ ಇದು? ಇದೆಲ್ಲ ಹಣ ಕೊಟ್ಬಿಟ್ಟು ಕೊಂಡ್ಕೊಂಡು ಸಮಾಜನ ಹಾಳು ಮಾಡ್ತಕ್ಕಂಥ ವಿಷಯಗಳ ಚಿತ್ರಗಳ ಮಾಡಿಕೊಂಡು ಅಲ್ವಾ ಇವ್ರೆ ಆ ಪರಂಪರೆ ನಾಶ ಮಾಡ್ತಕ್ಕಂಥವ್ರನ್ನ ನೀವು ಹೀರೋಗಳು. ನಾನು ದರ್ಶನ್ ಬಗ್ಗೆ ಅಂತಲ್ಲ, ನಮಗೇನು ವೈಯಕ್ತಿಕ ಯಾವುದೂ ಇಲ್ಲ, ಯಾವುದೇ ಹೀರೋಗಳಾಗಲಿ ಅವ್ರ ತಲೆ ಮೇಲೆ ಕೂರಿಸ್ಕೊಂಡು ನೀವು ಇವತ್ತು ನೀವೇ ಅವರ ಅನುಕರಣೆ ಮಾಡ್ಕೊಂಡು ಇವತ್ತು ಇಡೀ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡ್ತಕ್ಕಂಥದ್ದು, ಆಮೇಲೆ ಎಲ್ಲ ರೀತಿಯಲ್ಲೂ ಅದು ಹೇಳಕ್ ಸಾಧ್ಯ ಇಲ್ಲ ಅಂಥ ಒಂದು ಮಟ್ಟಕ್ಕೆ ನಮ್ಮ ಯುವಜನಾಂಗನ ಎಲ್ಲ ಕರ್ಕೊಂಬಂದು ಹಾಳು ಮಾಡ್ಬಿಟ್ರಲ್ಲ. ಇಡೀ ವ್ಯವಸ್ಥೆ ಹಾಳು ಮಾಡ್ಬಿಡ್ತು. ನಾನು ಇದನ್ನಂತ ಹೇಳಲ್ಲ, ದರ್ಶನ್ ಪ್ರಕರಣ ಅಂತ ಹೇಳ್ತಾ ಇಲ್ಲ, ಇಡೀ ನಡ್ತಕ್ಕಂಥ ಎಲ್ಲ ವಿಚಾರಗಳು ಅವ್ರದೇ ಮಾತಾಡ್ತಾ ಇದ್ದಾರೆ. ನೇರವಾಗಿ ಹೇಳಿ ಸರ್, ಏನ್ ಮಾಡ್ಕೊಂತ ಅಲ್ಲ ನಾನು ಹೇಳ್ತಾ ಇಲ್ಲ, ಏನಾಗುತ್ತೆ ಸರ್? ಅವ್ರದೇ ಮಾತಾಡ್ತಾ ಇದ್ದೀವಿ ಸರ್. ಅಲ್ಲ ದರ್ಶನ್ ಹಿಂದೆ ಇಲ್ಲಿಂದ ಇಲ್ಲ ದರ್ಶನ್ ಅಂತ ಒಂದೇ ನಮ್ಮ ಆಫೀಸಿಗೆ ನುಗ್ತಾರ ಸರ್. ಈಗ ದರ್ಶನ್ ಬರ್ತಾ ಇದೆ, ದರ್ಶನ್ ಬೇರೆ ಬೇರೆ ಅಥವಾ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇವ್ರನ್ನ ಗೊತ್ತಂತಲ್ಲ, ನೀವು ಅದು ಮಾತಾಡಬಾರ್ದು. ನಾನು ಹೇಳ್ತಾ ಮಾತಾಡ್ತಾರೆ ದರ್ಶನ್ದು. ನಾನು ಯಾಕೆ ಪರಂಪರೆ ಹೆಂಗ ನಡ್ಕೊಂಡು ಹೋಗ್ತಾ ಇದೆ, ನಮ್ದು ಏನಾಗ್ತಿದೆ ಕರ್ನಾಟಕ ಸೆಲೆಬ್ರಿಟೀಸ್ ನ ಫಾಲೋವರ್ಸ್ ಮಾಡ್ತಾರಲ್ಲ, ಅವರು ಅಂಧಾಭಿಮಾನಿಗಳು. ಅಂಧಾಭಿಮಾನಿಗಳು ಇಲ್ಲಿ ಒಂದೇ ಅಲ್ಲ, ನಿಮಗೆ ಪಕ್ಷಗಳಲ್ಲೂ ಇದ್ದಾರೆ, ಸಮಾಜದಲ್ಲೂ ಇದ್ದಾರೆ, ಎಲ್ಲ ವಿಚಾರಗಳೂ ಇದ್ದಾರೆ. ಮಾತಾಡ್ತೀನಿ ಪ್ರಸಾದ್ ಸರ್. ರೈಟ್, ಹೀರೋ ಯಾವಾಗ ಆಗೋದು ಗೊತ್ತಾ? ಹೀರೋ ಅಂತ ನಾವು ಕರಿತೀವಲ್ಲ, ಆಗಲೇ ರಾಘವೇಂದ್ರ ಅವರು ಉಲ್ಲೇಖ ಮಾಡಿದ್ರು, ಏನೋ ಅಚಾತುರ್ಯ ಆಗೋಯ್ತು, ನಮ್ಮ ಕೈ ಮೀರಾಗೋಯ್ತು, ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಆಗಿದೆ, ತಪ್ಪಾಯಿತು, ಕ್ಷಮಿಸ್ಬಿಡಿ, ಏನಿದೆ ಆ ಕಾನೂನಾತ್ಮಕವಾಗಿ ಏನು ಕ್ರಮ ಇದೆ ಅದನ್ನು ನಾವು ಖಂಡಿತ ಒಪ್ಕೊಳ್ತೀವಿ ಅನ್ನುವಂತಹ ಮನಸ್ಥಿತಿ ಇತ್ತು ಅಂದರೆ ಅದು ಹೀರೋಯಿಸಮ್. ಅಲ್ಲಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಖಳನಾಯಕನ ಥರ ಆ್ಯಕ್ಟ್ ಮಾಡೋರ್ಗೆ 4 ತದ್ಕದಲ್ಲ ಹೀರೋಯಿಸಮ್. ಆ ಹೀರೋಯಿಸಮ್ನ ದರ್ಶನ್ ಅವರು ಕಲ್ತ್ಕೋಬೇಕಾಗಿತ್ತು. ನಿಜಕ್ಕೂ ತಪ್ಪು ಅನ್ನೋದು ಅವ್ರ ಕಡೆಯಿಂದ ಆಗಿದ್ರೆ, ಅಭಿಮಾನಿಗಳ ಅಭಿಮಾನದ ಬಗ್ಗೆ ನಿಜಕ್ಕೂ ಕೂಡ ಮಾತಾಡಬೇಕು. ಯಾಕಂತ ಹೇಳಿದ್ರೆ ನಾನು ಆಗಲೇ ಉಲ್ಲೇಖ ಮಾಡ್ದಂಗೆ ರಾಘವೇಂದ್ರ ಅವರೇ ಎಂಥ ದೊಡ್ಡ ಹಗರಣ ಆಯಿತು. ಆಗಷ್ಟೇ ಬೆಳೀತಿದ್ದಂತಹ ವ್ಯಕ್ತಿ, ಚಾಲೆಂಜಿಂಗ್ ಸ್ಟಾರ್ ಅಂತ ಅನಿಸ್ಕೊಂಡಿದ್ರು, ತನ್ನ ಹೆಂಡತಿ ಮೇಲೆ ಈ ಥರ ದೌರ್ಜನ್ಯ ಎಸಗಿದ್ರು ಅಂತ ಅಪ್ಪಿತಪ್ಪಿ ಅವ್ರ ಹೆಂಡತಿ ಕ್ಯಾಮ್ರಾದಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡ್ರು ಕೂಡ ಅವ್ರ ಮುಖದ ಮೇಲೆ ಹೊಡೆದ ಗುರುತುಗಳಿರ್ತಿತ್ತು. ಅಂಥದ್ದೆಲ್ಲ ಓಪನ್ ಆಗಿ ಗೊತ್ತಾಗ್ತಿದ್ರು ಕೂಡ ಅವರ ಇನ್ನೂ ದರ್ಶನನ ಮೆರೆಸುವಂತಹ ಅಭಿಮಾನಿ ವರ್ಗ ಇದೆಯಲ್ಲ, ಆ ಮನಸ್ಥಿತಿ ಬಗ್ಗೆ ಏನು ಹೇಳ್ತೀರಿ ಅಂತ. ಇವಾಗ ನೋಡಿ, ಅಭಿಮಾನಿಗಳು ಅಂಧಾಭಿಮಾನಿಗಳು ಅಂತ ಹೇಳಿದ್ರು ಮೇಡಮ್ ಅವರು. ಈ ಅಂಧಾಭಿಮಾನಿಗಳಿಗೆ ನಾನು ಹೇಳೋದು, ದರ್ಶನ್ ಹೆಂಡತಿ ತರನೇ ನಿಮ್ಮ ಅಕ್ಕ ತಂಗಿ ಮನೇಲಿಲ್ವಾ, ನಿಮ್ಮ ತಾಯಂದಿರಿಲ್ವಾ, ನೀವು ಅವ್ರನ್ನ ನೋಡಿ. ನನ್ನ ತಾಯಿಗೆ ಹೊಡೆದ್ರೆ ಒಬ್ಬ ಮನುಷ್ಯ ಏನಾಗುತ್ತೆ ಅಂತ ಅದನ್ನ ನೋಡಲ್ಲ. ಇವತ್ತು ಏನೊಬ್ಬ ಅಮಾಯಕ ಸತ್ತೋಗಿದ್ದಾನೆ, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿಮ್ಮ ತಂದೆನೋ ಯಾರೇ ಆದ್ರೆ ನಿಮ್ಮನೆ ಪರಿಸ್ಥಿತಿ ಏನು ಅಂತ ನೋಡಿ. ಈ ಅಂಧಾಭಿಮಾನಿಗಳ ಸಪೋರ್ಟ್ ಎಲ್ಲಿವರೆಗೆ ಇರುತ್ತೆ? 3 ತಿಂಗಳು ಪ್ರೆಗ್ನೆಂಟ್. ಆ ಪಾಪ ಮಗು ನೆಕ್ಸ್ಟ್ ಬಿಟ್ರಿ ನಿಮ್ಮ ತಂದೆ ಏನಾದ ಅಂತ ತಾಯಿನ ಕೇಳಿದಾಗ ಅವ್ರ ಮನಸ್ಥಿತಿ ಏನಾಗಬೇಕು? ಏನಂತ ಹೇಳಿ ದರ್ಶನ್ ಹೊಡೆದ್ಬಿಟ್ಟು ರಾಜಕಾಲುವೆಯಲ್ಲಿ ಮೋರೆಯಲ್ಲಿ ನಿಮ್ಮ ಅಪ್ಪನ್ನ ಸಾಯಿಸಿದ್ರು ಅಂದ್ರೆ ಆ ಹುಡುಗ ಬೆಳೀತಾ ಅವನ ಒಂದು ಮನಸ್ಥಿತಿ ಏನಾಗಬೇಕು ಅಲ್ವಾ? ಇವತ್ತು ಅಂತ ಪರಿಸ್ಥಿತಿನ ಇವತ್ತು ದರ್ಶನ್ ಅಂದ್ರೆ ನಮಗೆ ಇಲ್ಲಿ ಯಾರೋ ಕಾನೂನು ಗೊತ್ತಿಲ್ಲದೆ ಇದ್ದವ್ರು ತಪ್ಪು ಮಾಡಿದ್ರೆ ಇಲ್ಲ. ಇವತ್ತು ಅವರು ಪೊಲೀಸ್ ಬಟ್ಟೆಗಳು ಹಾಕೊಂಡು ಪೊಲೀಸ್ ದೃಶ್ಯಗಳನ್ನ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಅವಾಗ ಸೆಕ್ಷನ್ ಬಗ್ಗೆ ತಿಳ್ಕೊಂಡಿದ್ದಾರೆ ಕೆಲವು ಒಂದೊಂದು ಇದರಲ್ಲಿ. ಇವೆಲ್ಲ ಗೊತ್ತಿರೋ ಅಂತ ಒಬ್ಬ ಮನುಷ್ಯ ಈ ರೀತಿ ತಪ್ಪನ್ನು, ಅದು ನೋಡ್ರಿ ಆ ಹುಳ ನೊಣಗಳು ಹೋಗ ಅಂತ ನಾವು ಅದನ್ನ ಮೂಗನ್ನ ಮುಚ್ಕೊಂಡು ಹೋಗ್ತೇವೆ. ರಾಜಕಾಲುವೆ ಮುಂದೆ ಹೋಗ್ಬೇಕಾದ್ರೆ ನಾವು ಮೂಗು ಮುಚ್ಕೊಂಡು ಹೋಗ್ತೇವೆ. ಅಂತ ರಾಜಕಾಲುವೆಗೆ ಪಾಪ ಯಾರೋ ಹೆತ್ತು ಮಗನ್ನ ತಗೊಂಡೋಗಿ ಇವರು ಸಾಯಿಸ್ಬಿಟ್ಟು ತಗೊಂಡೋಗಿ ಹಾಕ್ತಾರೆ ಅಂದರೆ ಇದಕ್ಕಿಂತ ಕ್ರಿಮಿನಲ್ಲು ಅವನ ತಲೆಯಲ್ಲಿರೋದೇ ಕ್ರಿಮಿನಲ್ ರೀ. ಒಬ್ಬ ನಾನು ಹೇಳ್ತಾನಲ್ಲ, ನಾನು ಈಗ ಗೌರವ ಕೊಟ್ಟು ಮಾತಾಡಬೇಕು ಅಂತ ಇಲ್ಲ, ಇದು ಯಾಕಂದರೆ ಇದು ಮಾಡಿರೋದು. ಆಮೇಲೆ ನೋಡಿ, ಆ ಶೆಡ್ ಏನಿದೆ, ಆ ಶೆಡ್ ಯಾವ ಪೊಲೀಸು ಇಲಾಖೆ ವ್ಯಾಪ್ತಿಗೆ ಬರುತ್ತೆ ನೋಡಬೇಕು. ಆ ಶೆಡ್ಡಿಂದ ಇವ್ರಿಗೆ ಎಷ್ಟು ಮಾಮೂಲಿ ಹೋಗುತ್ತೆ ಪೊಲೀಸ್ ಇಲಾಖೆಗೆ ನೋಡಬೇಕು. ನಾವ್ ಹೇಳ್ತಾ ಇವತ್ತು ದಕ್ಷ ಅಧಿಕಾರಿಗಳು ನಮ್ಮ DCP ಸಾಹೇಬ್ರು ಗಿರೀಶ್ ಅವರಿದ್ದಾರೆ, ಅವರು ದಕ್ಷ ಅಧಿಕಾರಿಗಳಾಗಿದ್ದಾರೆ. ಅವ್ರದೇ ಲಿಮಿಟ್ಸ್ ಅಲ್ಲಿ ಬಂದ್ರೆ ಮೊದಲು ಆ ಶೆಡ್ ನ ಬಾಡಿಗೆ ಅಲ್ಲಿರೋಂಥ ಏನ ಪೊಲೀಸ್ ಇಲಾಖೆ ಅದು ವ್ಯಾಪ್ತಿಗೆ ಬರುತ್ತಲ್ಲ, ಆ ಒಂದು ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಬೇಕು. ಇವತ್ತು ಮುಕ್ತಿ ಅಲ್ಲಿ ಏನು ಒಂದು ಚಿತಾಗಳು ಇದ್ದಾವೆ, ಪೊಲೀಸ್ ರೌಂಡ್ ಹೊಡಿತಾ ಇರ್ತಾರೆ. ಆಮೇಲೆ ಹೊಯ್ಸಳಗಳು ಕೊಟ್ಟಿದ್ದಾವೆ, ಹೊಯ್ಸಳಗಳೆಲ್ಲ ಬರೇ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು ಕಲೆಕ್ಷನ್ ಮಾಡಕ್ಕೆ ಕೊಟ್ಟಿಲ್ಲ. ಈ ರೀತಿ ಶೆಡ್ಗಳಲ್ಲಿ ಏನೆಲ್ಲ ಕ್ರಿಮಿನಲ್ ದಂಧೆಗಳು ನಡೆಯುತ್ತೆ, ಆ ಥರ ಹೋಗಿ ಅವರು ಅಲ್ಲಿ ಹೋಗಿ ಬುಕ್ ಎಂಟ್ರಿ ಮಾಡಿ ಇಲ್ಲಿ ಏನು ಮಾಡ್ತಾ ಇದ್ದೀರಪ್ಪ, ಎಣ್ಣೆ ಹೊಡಿತಾರೆ, ಏನು ಮಾಡ್ತಾ ಇದ್ದೀರ ಅಂತ ನೋಡ್ಕೊಂಡು ಬರೋಂಥ ಕೆಲಸ ಸ್ಥಳೀಯ ಪೊಲೀಸ್ ಇಲಾಖೆಗೆ, ಅದು ಸ್ಥಳೀಯ ಠಾಣೆಗಿರುತ್ತೆ. ಆ ಒಂದು ಠಾಣೆ ಕೆಲಸ ಅವ್ರು ಸರಿಯಾಗಿ ಮಾಡಿಲ್ಲ.
ಇವತ್ತು ನೋಡಿ ಅಲ್ಲಿ ಗುಂಡಾಗಳೇ ಸೇರ್ಕೊಂಡು ಆ ಒಂದು ಶೆಡ್ ಮಾಡಿದ್ದಾರೆ. ಸೀಜಿಂಗು ಅನ್ನೋದೇ ಒಂದು ದಂಧೆ ಇದು. ಯಾವುದೇ ಒಂದು ದಂಧೆ ಅದು ನೋಡಿ, ಎಲ್ಲೋ ಪಾಪ ಎಲ್ಲೋ ಒಂದು ಯಾರೋ ಅವ್ರ ತಂದೆಗೆ ಎಕ್ಸ್ಟೆಂಟ್ ಆಗಿರುತ್ತೆ, ಇನ್ನೊಂದಾಗಿರುತ್ತೆ, ಗಾಡಿ ತಗೊಂಡು ಹೋಗ್ತಾ ಇರ್ತಾರೆ, ಒಂದು EMI ಕಟ್ಟಿರಲ್ಲ, ರೋಡಲ್ಲಿ ರಸ್ತೆಯಲ್ಲಿ ಅಡ್ಡ ಹಾಕ್ತಾರೆ, ಹೊಡೆದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಕಂಪ್ಲೇಂಟ್ ತಗೊಳ್ಳಲ್ಲ, ಇದನ್ನ ಕಟ್ಟಿಲ್ಲ ಕೊಟ್ಟಿಲ್ಲ ಹೋಗ್ಬಿಡು ಅಂತ ಹೇಳ್ತಾರೆ. ಇವತ್ತೆಂತ ನಾವು ಏನಕ್ಕೆ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರ್ದಿದ್ದೇವೆ, ನಾವೆಲ್ಲ ಸುರಕ್ಷಿತವಾಗಿದ್ದೇವೆ ಅಂತಲ್ಲ, ಖಂಡಿತ ಇಲ್ಲ. ಆಮೇಲೆ ಇವತ್ತು ಒಂದು ಜೀವಕ್ಕೆ ಇವರು ಬೆಲೆ ಕಟ್ತಾರೆ, ನಾವು ದುಡ್ಡಿಗೋಸ್ಕರ ಅವ್ರೇನಾದ್ರು ಒಂದಾಗ್ತಾರೆ ಅಂದ್ರೆ ಇನ್ಮೇಲೆ ದುಡ್ಡಿರೋರೆಲ್ಲ ಸಾಯಿಸ್ತಾ ಇರ್ತಾರೆ. ಇನ್ಮೇಲೆ ದುಡ್ಡಿರೋರು ಮಾತ್ರ ಬದುಕ್ತಾರೆ ನಮ್ಮ ಪ್ರಪಂಚದಲ್ಲಿ. ಆ ರೀತಿ ಆಗ್ಬಾರ್ದು. ಕಾನೂನಲ್ಲಿ ಇವತ್ತು ಹೇಳ್ದಂಗೆ ಇವತ್ತು ನೋಡಿ, ಯಾವುದೋ ಒಂದು ಯಾರೋ ಒಬ್ಬ ನ್ಯಾಯಾಧೀಶರನ್ನ ಈಗಲೇ ತಕ್ಷಣ ನೇಮಕಾತಿ ಮಾಡಿ ಇವರೆಲ್ಲ ಕೇಳ್ತಾರಂತ ಸಾಕ್ಷಿಗಳನ್ನ ವಿಡಿಯೋ ಮಾಡಿ, ಇವತ್ತು ಯಾಕಂದ್ರೆ ನಾವು ಠಾಣೆಗಳೆಲ್ಲ ಇದೆಯಲ್ಲ, ಆ ಠಾಣೆಗಳ ಬಗ್ಗೆ ನಂಬಿಕೆ ಇಲ್ಲ. ಇವತ್ತೇನಾದ್ರು ಒಳ್ಳೆ ದಕ್ಷ ಅಧಿಕಾರಿ ಒಬ್ರು DCP ಸಾಹೇಬ್ರಿದ್ದಾರೆ, ಅವ್ರ ಮೇಲೆ ನಂಬೋದು ನಾವು, ಆಯ್ತಲ್ಲ. ಆದ್ರೂ ತುಂಬ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸೂಕ್ಷ್ಮಿತವಾಗಿ ಎಲ್ಲ ವಿಡಿಯೋ ಮುಖಾಂತರ ಇವತ್ತು ನೋಡಿ, ಮಾಧ್ಯಮಗಳಿಲ್ಲ ಅಂದಿದ್ರೆ ಎಷ್ಟೋ ಜನಗಳು ಇವತ್ತು ಬೀದಿ ಬರ್ತಾ ಇದ್ರು. ಇವತ್ತು ನೋಡಿ ಮಾಧ್ಯಮ ಇರೋದಕ್ಕೆ ಇವತ್ತು ರಾಜ್ಯ ಕಾಲುವೆ ಹತ್ರ ಹೋಗಿದ್ದಾರೆ. ಪಾಪ ನೋಡಿ, ನಿಮ್ಮ ಹೆಣ್ಮಗಳು ಒಬ್ರು ಈ ಟಿವಿಯಿಂದ ರಾಜ್ಯ ಕಾಲುವೆ ಹತ್ರ ಹೋಗ್ಬಿಟ್ಟು ಇವತ್ತು ದೃಶ್ಯ ತೋರಿಸ್ತಾ ಇದ್ದಾರೆ, ನಮಗೆ ಜನಗಳಿಗೆ ತೋರಿಸ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಕೈ ಮುಗಿದು ಒಂದು ಕೃತಜ್ಞತೆ ಹೇಳೋಣ. ಇವತ್ತಿಲ್ಲ ಅಂದಿದ್ರೆ ಅಲ್ಲಿ ನೋಡಿ ಯಾರನ್ನು ಪಬ್ಲಿಕ್ ಹೋಗಿ ಬಿಡ್ತಾ ಇಲ್ಲ. ಅಲ್ಲಿ ಎಷ್ಟು CC ಕ್ಯಾಮ್ರಾ ಇದೆ ಅಂತ ನಿಮ್ಮ ಮಾಧ್ಯಮದಲ್ಲಿ ತೋರಿಸಿದ್ರಿ ಇವತ್ತು, ಓಕೆ, ಜನಗಳಿಗೆ ಗೊತ್ತಾಯ್ತು. ಅದೇ CC ಕ್ಯಾಮ್ರಾಗಳು ನಾಳೆ ಹೊಡೆದಾಕ್ಬಿಡ್ತಾರೆ, ಅಥವಾ ಪೊಲೀಸರು ಒಳಗಡೆ ಎನ್ಕ್ವೈರಿ ಮಾಡ್ತಾರ. ಯಾಕಂದ್ರೆ ನಾವು ಎಲ್ಲಾ ಪೊಲೀಸರು ಅಂತ ಹೇಳ್ತಾ ಇಲ್ಲ, ಎನ್ಕ್ವೈರಿ ಮಾಡ್ತಾ ಇದ್ರು, ಅಲ್ಲಿರೋ CCTV ವರ್ಷಾಗ್ತಾ ಇದ್ರೋ ಗೊತ್ತಿಲ್ಲ. ಇವತ್ತು ಆ ರೀತಿ ಒಂದು ಪರಿಸ್ಥಿತಿ ಹಂಗಿದೆ. ನಾವು ಪೊಲೀಸವ್ರ ಮೇಲೆ ಅಲಿಗೇಷನ್ ಅಂತಲ್ಲ, ಇವತ್ತಿನ ಪರಿಸ್ಥಿತಿ ಇರೋದ್ರಿಂದ. ಯಾಕಂದ್ರೆ ಅವ್ರು ರಾಜಕಾಲುವೆ, ಈಗ ನಾವೇನೋ ರಾಜಕಾಲುವೆಲ್ಲಿ ಒಂದು ಸೈಟ್ ತಗೊಂಡಿದ್ದೇವೆ ಲೋನ್ ಕೊಡಿ ಅಂದ್ರೆ ಯಾವ ಬ್ಯಾಂಕ್, ಆದ್ರೆ ರಾಜಕಾಲುವೆ ಮೇಲೆ ಹತ್ರ ಮನೆ ಕಟ್ಟವ್ರೆ, ಆದ್ರೂ ಸಮೇತ ಇವತ್ತು ಯಾರು ಅದ್ರ ಬಗ್ಗೆ ಕ್ವಶನ್ ಇಲ್ಲ. ಇವತ್ತು ಇಂಥ ಪರಿಸ್ಥಿತಿ ಈ ಥರ ಇದೆ. ಇವತ್ತು ನಾವು ಈ ಅಂಧ ಏನು ನಮ್ಮ ಯುವಕರಿದಾರಲ್ಲ, ಆ ಯುವಕರುಗಳು ನಿಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟು ನಿಮ್ಮ 16 ವರ್ಷ 20 ವರ್ಷ ಅನ್ನ ಹಾಕಿ ಬೆಳೆಸಿರ್ತಾರಲ್ಲ, ನಿಮ್ಮ ತಂದೆ ತಾಯಿ ಗೌರವ ಕೊಡೋದು ಫಸ್ಟ್ ಕಲ್ತ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಗೌರವ ಕೊಟ್ರೆ ನೀವು ಮುಂದಿನ ನೀವು ದರ್ಶನ್ ನೀವು ಒಂದು ಒಳ್ಳೆ ಹೀರೋ ಆಗಿ ಬೆಳಿತೀರಾ. ಇವತ್ತು ಹೀರೋಗಳಂದ್ರೆ ಯಾರ್ರೀ? ನಮ್ಮ ರೈತರು, ನಮ್ಮ ಸೈನಿಕರು. ಅವರು ಯಾರೋ ಒಬ್ರು ಸೈನಿಕರು ತೀರೋಗಿ ಒಂದು ಬಾಡಿ ಬರ್ತಾ ಇದೆ ಅಂದ್ರೆ ಅಲ್ಲಿ ಮಾಧ್ಯಮದಲ್ಲಿ ಇಲ್ಲ, ಯಾರು 10 ಜನ ಹೋಗಲ್ಲ. ಇವತ್ತು ಯಾರೋ ಹೀರೋ ಆಗಿ ಅಡ್ಮಿಟ್ ಆಗ್ಬಿಟ್ಟು ಅವನಿಗೆ ಏನೋ ಒಂಚೂರು ಜ್ವರ ಅಂದ್ರೆ ಅಲ್ಲಿ 100 ಜನ ಇರ್ತಾರೆ. ಅವ್ರು ಏನ್ ಮಾಡಿದ್ದಾರೆ ಅಂತ ಆ ಅಂಧ ಅಭಿಮಾನ ಈ ಹೀರೋಗಳಿಗೆ, ಈ ಜನಗಳಿಗೆ ನಮ್ಗೆ ಗೊತ್ತಿಲ್ಲ ರೀ. ಮಾತಾಡ್ತೀನಿ. ನನಗೆ ಕೆಲವೊಮ್ಮೆ ಈ ಥರದ ಪ್ರಶ್ನೆಗಳು ಬರುತ್ತೆ. ಯಾರೇ ಆಗಿದ್ರು ಕೂಡ ಎಷ್ಟು ದಿವಸ ಆ್ಯಕ್ಟ್ ಮಾಡ್ಬೋದು ಅಂತ. ಅಂದರೆ ದ ವರ್ಷನ್ ಆಫ್ ದರ್ಶನ್ ಈಗ ರೈಟ್ ನಾವೇನು ನೋಡ್ತಾ ಇದ್ದೀವಿ ಅದು ರಿಯಲ್ ವರ್ಷನ್ನ. ಯಾಕೆಂದರೆ ಏಕ್ದಮ್ ಆ ಥರದ ಕೋಪ ಅನ್ನೋದು ಸಡನ್ನಾಗಿ ಬರೋದಿಲ್ಲ. ಆದರೆ ಈ ಹಿಂದಿನ ಅವರ ಧರ್ಮಪತ್ನಿ ಕೇಸ್ ಇರ್ಬೋದು, ರಾಜಕಾಲುವೆ ಕೇಸ್ ಇರ್ಬೋದು, ಆಗಾಗ ಮಾಧ್ಯಮದವ್ರು ಏನೇ ಸಾಮಾನ್ಯ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಮ ಮನೇಲಿ ಹೆಂಗೆ, ನಿಮ್ಮ ಮನೇಲೂ ಹಿಂಗೆ, ಈ ಥರದ ಟ್ರಿಗರಿಂಗ್ ಆನ್ಸರ್ ಬರುತ್ತೆ. ಅಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ ಜಾಸ್ತಿ ಇರೋದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಒಂದು ಸ್ಟ್ರಾಂಗ್ ಸೂಟನ್ನು ಹಾಕ್ಕೊಂಡಿರ್ತಾರೆ. ಏನೇ ಕೋಪ ತಾಪಗಳು ಒಳಗಿದ್ರೂ ಕೂಡ ನಾಜೂಕಲ್ಲಿ ಮಾತಾಡುವಂಥ ಒಂದು ಸಾಮಾಜಿಕವಾಗಿ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ದರ್ಶನ್ ವಿಷಯದಲ್ಲಿ ನಾವು ಗಮನಿಸ್ತಾ ಇದ್ರೆ ಟ್ರಿಗರ್ ಆಗ್ತಾರೆ. ಆ ಟ್ರಿಗರ್ ವರ್ಷನ್ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇರುತ್ತೆ. ಸೊ ಅದನ್ನ ಏನಂತ ಕರಿತೀರಿ? ಅಂದ್ರೆ ದ ರಿಯಲ್ ವರ್ಷನ್ ಆಫ್ ದರ್ಶನ್ ಈಗ ಹೊರಗಡೆ ಬರ್ತಿದೆ ಅಂತನಾ, ಹೇಗೆ ಅದು? ಆ್ಯಕ್ಚುಲಿ ನಾನು ಅದೇ 2010-11 ಇದೆಲ್ಲ ಸ್ಟಾರ್ಟ್ ಆಯಿತು. ಆ ಟೈಮ್ಗೆ ಆಲ್ರೆಡಿ ಅವರಿಗೆ ಎಷ್ಟೋ ಫೇಮು ಎಲ್ಲ ಇತ್ತು. ಒಬ್ಬ ಮನುಷ್ಯ ಆ್ಯಕ್ಟ್ ಮಾಡಬಹುದು. ನಾವು ಒಳಗಡೆ ನಾವೆಲ್ಲರೂ ಮುಖವಾಡಗಳು ಹಾಕೊಂಡಿದೀವಿ. ನಾವು ಹೊರಗಡೆ ಇದ್ದಾಗ ಇನ್ನೊಂದು ಥರ ಇರ್ತೀವಿ, ನಾವು ಒಳಗಡೆ ಬೇರೆ ಥರ ಇರ್ತೀವಿ. ಅದು ನಮಗೆ ಮಾತ್ರ 3 ಟೈಪ್ಸ್ ಇರುತ್ತೆ. ಇವ್ರ ಕೇಸಲ್ಲಿ ಏನಾಗಿದೆ, ಹಣ ಅಧಿಕಾರ ಬಂತು, ಸಪೋರ್ಟರ್ಸ್ ಬಂದರು, ಬೆಂಬಲಿಗರು. ಅಂದರೆ ಅವ್ರಿಗೆ ಏನಾದರೆ ಮಾಡಲಿ ಡಿ ಬಾಸ್. ನಾನು ನೋಡ್ತಾ ಇರ್ತೀನಿ, ಡಿ ಬಾಸ್ ಎಲ್ಲ ಏನು ಅನ್ಬಾರ್ದು, ಅವ್ರಿಗೆ ಏನು ಹೇಳ್ಬಾರ್ದು. ಅಂದರೆ ಅವ್ರ ಜೊತೆ ಒಂದು ಹೊಗಳು ಭಟ್ರ ಸುತ್ಕೊಂಡಾಗ ಯಾವುದೇ ಮನುಷ್ಯನಿಗೆ ಆಗಲಿ ನ್ಯಾಯ ನೀತಿ ಭಯ ಇದ್ದರೆ ಮಾತ್ರ ಅವನು ನೆಟ್ಟಿಗೆ ಹೋಗೋಕ್ಕೆ ಸಾಧ್ಯ. ಇವ್ರಿಗೇನಾಯಿತು, ಎಲ್ಲ ಹೊಗಳು ಭಟ್ರಿದ್ದಾರೆ. ನಾನು ನೋಡಿದ ಹಾಗೆ ಎಲ್ಲದರಲ್ಲೂ ಅವ್ರು ಪಾರಾಗಿ ಬಂದರು. ಸೊ ಆ ಭಯ ಇಲ್ಲ, ಭಯ ಹೋಯಿತು. ಯಾವಾಗ ಭಯ ಇಲ್ವೋ, ಒಬ್ಬ ಮನುಷ್ಯನ ಒರಿಜಿನಲ್ ವರ್ಷನ್ ಯಾವಾಗ ಹೊರಗಡೆ ಬರುತ್ತೆ ಅಂದರೆ ನಮ್ಮನ್ನು ಕೇಳೋರು ಯಾರೂ ಇಲ್ದಲೇ ಇದ್ದಾಗ. ಸೊ ಇವರಿಗೆ ಅದು ಬಂದ್ಬಿಡ್ತು ಕಲ್ಪನೆ, ನನಗೆ ಯಾರೂ ಕೇಳೋದಿಲ್ಲ, ನನ್ನ ಜೊತೆ ಇದಿದ್ದಾರೆ. ಇದು ಫೇಸ್ಬುಕ್ಕಲ್ಲಿ ವಾರ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಹೊರಗಡೆ ಸಿಕ್ಕರೆ ಎತ್ಕೊಂಡು ಹೋಗಿ ಹೊಡಿತಾರೆ. ಇದೆಲ್ಲ ಆಗಿದೆ. ನಿಮಗೂ ಗೊತ್ತಿರ್ಬೋದು, ಎಷ್ಟೊಂದು ಜನ ಯಾರೋ ಒಬ್ಬ ಡಿ ಬಾಸ್ನ ಅವರ ಒಂದು ನಡತೆನ ಇದಾದಾಗ ಅವ್ರನ್ನ ಉಗ್ದಿರೋದು, ಅವ್ರ ಮನೆ ಹೆಂಗಸರನ್ನ ಬಾಯಿಗೆ ಬಂದ ಕೆಟ್ಟದಾಗಿ ಬೈದಿರೋದು, ಇದೆಲ್ಲ ಒಬ್ಬ ಸೆಲೆಬ್ರಿಟಿ ಅವ್ರಿಗೆ ಗೊತ್ತಾದಾಗ ಅವರು ಬುದ್ಧಿ ಹೇಳಬೇಕಾಗಿತ್ತು. ಯಾಕೆ ಹೇಳಲ್ಲ, ಇವರೆಲ್ಲ ನನ್ನ ಸಪೋರ್ಟಿಗೆ ಇರ್ತಾರೆ.
ಸೊ ಇವರ ಒರಿಜಿನಲ್ ಇವ್ರದ್ದೊಂದು ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ ಅಂತ ಹೇಳಿ ಕರಿತೀವಿ. ನಾರ್ಸಿಸ್ಟಿಕ್ ಪರ್ಸ್ನಾಲಿಟಿ ಅಂದರೆ ಈ ಥರ ನಮಗೆ ಒಬ್ಬರು ನಮಗೊಂದಷ್ಟು ಜನ ಹಿಂಬಾಲಕರಿದ್ದಾರೆ. ನೀವು ಹುಚ್ಚ ವೆಂಕಟ್ನ ನೋಡಿದ್ರೆ ಅವ್ರಿಗೂ ಒಂದು ಇದೇ ಇತ್ತು, ಡಿಲ್ಯೂಷನಲ್ ಗ್ರ್ಯಾಂಡ್ಯೂರ್ ಅಂತ. ಅವರಿಗೆ ಅಷ್ಟು ಅಭಿಮಾನಿಗಳಿರಲಿಲ್ಲ, ಇವರಿಗೆ ಆ ರೀತಿಯ ಅಭಿಮಾನಿಗಳು ಹುಟ್ಟುಕೊಂಡ್ರು. ಅದು ಹೇಗೆ ಅಂತ ನೀವು ಅದೇ ಯಾವಾಗಲೇ ಹೇಳ್ತಾ ಇದ್ರಲ್ಲ, ಅಂಧ ಅಭಿಮಾನಿಗಳು ಅಂತ, ಅದ್ರ ಬಗ್ಗೆ ನಾನು ಮಾತಾಡೋಣ ಅಂತ. ಅಂಧ ಅಭಿಮಾನಿಗಳು ಹುಟ್ಕೊಳ್ಳೋದು ಯಾವಾಗ ಅಂದರೆ ಇವರು ಆಡೋ ಡೈಲಾಗ್ಸಿಂದ. ಮೂವಿನಲ್ಲಿ ನ್ಯಾಯ, ನೀತಿ, ಸತ್ಯ, ಹೊಡಿ ಮಡಿ ಮಚ್ಚು ಇವೆಲ್ಲ ಏನಂದ್ರೆ ಮನಸ್ಸಾಕ್ಷಿ ಅಂತಿರಲ್ವಾ, ಮನಸ್ಸಾಕ್ಷಿ ಸಿನಿಮಾದಲ್ಲಿ ಆ ಡೈಲಾಗ್ ಹೊಡ್ತೀನಿ, ಒಡೆಯ ಅನ್ನಿಸ್ಕೋತೀನಿ, ಏನೋ ಯಜಮಾನ ಅನ್ನಿಸ್ಕೋತೀನಿ, ಚಾಲೆಂಜಿಂಗ್ ಸ್ಟಾರ್ ನಾನು. ಇಲ್ಲ, ಇದು ನೀವು ನೋಡಿದ್ರೆ ಬರ್ತಾರೆ. ನೀವು 2001, 2001-2ನಲ್ಲಿ ಸಲ್ಮಾನ್ ಖಾನ್ ಹೀಗೆ ಇತ್ತು. ಆಮೇಲೆ ಸಂಜಯ್ ದತ್ತು. ಅದೇ ರೀತಿ ನೀವು ಇಲ್ಲಿಗೆ ಬಂದರೆ ನಮ್ಮ ಇಲ್ಲಿ ಒಂದಷ್ಟು ಜನ ಸ್ಯಾಂಡಲ್ವುಡಲ್ಲೂ ಇದ್ದರು, ಬಟ್ ಅವರೆಲ್ಲ ತಿದ್ಕೊಂಡು ಬಂದರು. ಬಟ್ ಇವರಲ್ಲಿ ಆ ತಿದ್ದುವಿಕೆ ಕಾಣಿಸಿಲ್ಲ. ಯಾಕೆ? ಅವರಿಗೆ ಕಿವಿ ಹಿಡಿದು ಬುದ್ಧಿ ಹೇಳೋರು ಮನೇಲಿ ಅಥವಾ ಯಾರು ಇಲ್ಲ, ಅಥವಾ ಇವ್ರು ಕೇಳಲ್ಲ. ಒಬ್ಬ ಮನುಷ್ಯಂಗೆ ಯಾವಾಗ ಭಯ ಭಕ್ತಿ, ಇವಾಗ ನೀವು ನೋಡ್ಕೊಳ್ಳಿ, ಟ್ರಾಫಿಕ್ ಸಿಗ್ನಲ್ ಇಲ್ಲ, ಟ್ರಾಫಿಕ್ ಪೊಲೀಸ್ ಇಲ್ಲ ಅಂದರೆ ಸಿಗ್ನಲ್ ದಾಟ್ಕೊಂಡು ಹೊರಟೋಗ್ಬಿಡ್ತೀವಿ, ರೆಡ್ ಸಿಗ್ನಲ್ ಇದ್ರೂ ಹೊರಟೋಗ್ಬಿಡ್ತೀವಿ. ಹಾಗೆ ಇವ್ರಿಗೆ ಆಗಿರೋದು. ಆ ಪಾಯಿಂಟಿಗೆ ನಾನು ಬರ್ತೀನಿ. ಹಾಗಾದ್ರೆ ಈಗ ನಮ್ಮ ಇಂಡಿಯನ್ ಅಥವಾ ಕರ್ನಾಟಕ ಇಲ್ಲಿನ ಮನಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಟ್ರಾಫಿಕ್ ಪೊಲೀಸ್ ಇದ್ರೆ ಮಾತ್ರ ನಾವು ಇರ್ತೀವಿ, ಅಲ್ಲೇನೋ CC ಕ್ಯಾಮ್ರಾದಲ್ಲಿ ಫುಟೇಜ್ ರೆಕಾರ್ಡ್ ಆಗ್ತಿದೆ ಅಂದ್ರೂ ನಮಗೆ ಕೇರ್ ಇಲ್ಲ ಅನ್ನೋದಾದ್ರೆ ಭಯದಲ್ಲಿರುವಂಥದ್ದು. ಈಗ ದರ್ಶನ್ ವಿಷಯಕ್ಕೆ ತಗೊಳ್ಳೋದಾದ್ರೂ ಹಂಗೇನಾ? ಇದು ಹೆಂಗೆ? ದರ್ಶನ್ ವಿಷಯದಲ್ಲಿ ಅವರಿಗೆ ಇಂಪಲ್ಸಿವ್, ನಾನು ಆಲ್ರೆಡಿ ಹೇಳಿದಾಗೆ ಅವ್ರಿಗೆ ಇಂಪಲ್ಸಿವ್ ಕಂಟ್ರೋಲ್ ಕಡಿಮೆ ಇದೆ. ಇದು ತುಂಬ ನಾನು ಒಂದಷ್ಟು ಅಪರೂಪದ ಕೇಸ್ಗಳು ಇಂಪಲ್ಸಿವ್ ಕಂಟ್ರೋಲ್ ಇಲ್ಲ ಅವ್ರಿಗೆ. ಅಂದ್ರೆ ಮೆದುಳು ಅಂತ ಹೆಂಗಿರುತ್ತೆ? ಈಗ ಒಂದೊಂದಷ್ಟು ರ್ಯಾಂಡಮ್ ಆಗಿ ನೀವು ತಗೊಳ್ಳೋದಾದ್ರೆ ಈ ತರ ನೇಚರ್ ಸೆಂಟ್ರಲ್ ಬರ್ತವೆ. ದಯವಿಟ್ಟು ಏನು ಗೊತ್ತಾ ಮೇಡಮ್ ಅವ್ರ ರಿಕ್ವೆಸ್ಟು, ಇದೆಲ್ಲ ಇವ್ರಿಗೆ ನೋಡಿ ನೀವೊಂದು ಅವರಿಗೆ ಒಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀರಾ. ಲಾಯರು ಇದ್ದಾರೆ, ಇದನ್ನೇ ಒಂದು ಇಟ್ಕೊಂಡು ನಾನು ಮೆಂಟಲಿ ನೋಡಿ, ನಾನು ಒಂದು ವರ್ಷದಿಂದ ನಾನು ಮೆಂಟಲಿ ಹೋಗಿದ್ದೆ. ನಾನು ಅಲ್ಲೋ ಅಮೆರಿಕದಲ್ಲೋ ಸಿಂಗಾಪುರದಲ್ಲೋ ನಾನು ಮೆಂಟಲಿ ಚಿಕಿತ್ಸೆ ಪಡಿತಾ ಇದ್ದೆ. ಅಚಾತುರ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾಳೆ ಹೋಗಿ ಬೇಲಿಗೆ ಅಪ್ಲೈ ಮಾಡ್ತಾರೆ ಮೇಡಮ್. ಇಂಪಲ್ಸಿವ್ ಕಂಟ್ರೋಲ್ ಅಂತ ಯೂಸ್ ಮಾಡ್ತಾರೆ. ಇದು ಕೋರ್ಟ್ ಕೇಸ್ ಕನ್ಸಿಡರ್ ಇಲ್ಲ, 100% ಬೇಲ್ ಆಗ್ಬಿಟ್ಟಿದೆ. ಅಲ್ಲ, ಮಾನಸಿಕ ಅಸ್ವಸ್ಥತೆ ನಾನೇ ಹೆದರ್ಸ ಕೇಳಿದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಇಂಪಲ್ಸಿವ್ ಕಂಟ್ರೋಲ್ ಕೋರ್ಟ್ ಅಲ್ಲಿ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಅದು ಒಂದು ಎಬಿಲಿಟಿ, ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಇರುತ್ತೆ. ಇಂಪಲ್ಸಿವ್ ಕಂಟ್ರೋಲ್ ಅನ್ನೋದು ಡಿಸಾರ್ಡರ್ ಅಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಇವ್ರ ಕೇಸಲ್ಲಿ ಲೆವೆಲ್ ಅಲ್ಲಿ ಇರುತ್ತೆ. ಇವಾಗ ಒಬ್ಬೊಬ್ಬರಿಗೂ ಇರುತ್ತೆ. ಇವಾಗ ನನಗೆ ಏನೋ ಹೇಳಬೇಕು ಅಂದ್ರೆ ಸಡನ್ ಆಗಿ ಕಿರ್ಚಿ ಹೇಳೋದು ಹೇಗೆ, ನಿಧಾನಕ್ಕೆ ನೆಮ್ಮದಿಯಾಗಿ ಅವ್ರು ಹೇಳೋದು. ಇವ್ರ ದರ್ಶನ್ ಅವ್ರ ಮಾತಲ್ಲೆಲ್ಲ ಅದಿಲ್ಲ. ಇಂಪಲ್ಸಿವ್ ಕಂಟ್ರೋಲ್ ಅಗ್ರೆಸಿವ್ನೆಸ್ ಇದೆ. ಈ ಅಗ್ರೆಸಿವ್ ಮೊದಲೇ ಇಂಪಲ್ಸಿವ್ ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಇಲ್ಲ ಇವ್ರಿಗೆ. ಎರಡನೇದು ಅಧಿಕಾರ, ಮೂರನೇದು ಪವರ್ ಇದೆ, ದುಡ್ಡಿದೆ ಬೇಕಾದಷ್ಟು, ಮತ್ತೆ ಸಪೋರ್ಟರ್ಸ್ ಕೊಟ್ಟಿಗೆ ಎದೆಷ್ಟೋ ಸಪೋರ್ಟರ್ಸ್ ಇದ್ದಾರೆ. ಮಾತಿ ಮುಂಚೆ ಜಗಳಕ್ಕೆ ಬರೋದಿರ್ತಾರೆ. ಈಗ ನೋಡಿ, ಯಾರೋ ಬೇರೆ ಇನ್ನೊಬ್ಬ ನಟನ ಮೇಲೆ ಇವ್ರ ಅಭಿಮಾನಿಗಳು ಹೋಗಿ ಜಗಳ ಮಾಡಿದ್ರು, ಗಲಾಟೆ ಮಾಡಿದ್ರು, ಹೊಡೆದಾಟ ಆಯ್ತಂತೆ. ಸೊ ಇವೆಲ್ಲ ಆದಾಗ ಒಬ್ಬ ಸೆಲೆಬ್ರಿಟಿ ಆದವರ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ ಇದನ್ನೆಲ್ಲ ಮಾಡಬೇಡಿ. ಅದೇ ಹೀರೋಯಿಸಮ್ ಅಂತ ಹೇಳಿದ್ರಲ್ಲ, ಹೀರೋಯಿಸಮ್ ಅಂದರೆ ಅದು. ಇದನ್ನ ಮಾಡಬೇಡಿ, ನೀವು ನಂಗೋಸ್ಕರ ಇದನ್ನ ಮಾಡಬೇಡಿ, ನನ್ನನ್ನು ಹೀಗೆ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ, ಇವೆಲ್ಲ ಹೇಳಬೇಕಾಗಿರೋದು ಸೆಲೆಬ್ರಿಟಿಯಾಗಿ ಅವರು ಅದನ್ನ ಮಾಡಲೇ ಇಲ್ಲ. ಪ್ರತಿ ಸಲ ನಾನು ನೋಡ್ಕೊಂಡು ಬಂದೆ. ಬೇರೆ ನಟರು ಹಾಕಿದ್ರು, ನೀವು ಹೀಗೆ ಮಾಡಬಾರ್ದು. ಬೇರೆ ನಟರ ಹೆಸರು ಸುದೀಪ್ ಅವರು ಹಾಕಿದ್ರು ಒಂದ್ಸಲ, ನಾನು ಬೇರೆಯವ್ರದ್ದು ಪುನೀತ್ ಅವ್ರದ್ದು ಒಂದ್ಸಲ ಇತ್ತು, ನೀವು ನಮಗೋಸ್ಕರ ಜಗಳ ಆಡಬೇಡಿ ಅಂತ. ಇವರು ಒಂದು ಸಲ ಆ ಥರ ಒಂದು ಪೋಸ್ಟ್ ನಾನು ನೋಡಿಲ್ಲ. ಏನು ಆ ಮಾತು ಇದು ಇದರಲ್ಲಿ ಇಂಪಲ್ಸಿವ್ ಕಂಟ್ರೋಲ್ ಇಲ್ಲ. ಎರಡನೇದು ಇವರಿಗೆ ಅಧಿಕಾರ, ಹಣ, ಬಲ ಇದೆ. ಮತ್ತೆ ನಾನು ಏನು ಸಪೋರ್ಟರ್ಸ್, ಒಬ್ಬ ಮನುಷ್ಯನಿಗೆ ಯಾವಾಗ ಒಂದಷ್ಟು ಜನ ಬೆಂಬಲ ಸಿಕ್ಬಿಡುತ್ತೋ ಆ ಮನುಷ್ಯ ಯಾವುದಾದ್ರೂ ಇದಕ್ಕೆ ಹೋಗ್ಬೋದು. ಇವ್ರ ಕೇಸಲ್ಲಿ ಅದೇ ಆಗಿರೋದು, ಬೆಂಬಲ ಜೊತೆಗೆ ಇಂಪಲ್ಸಿವ್ ಕಂಟ್ರೋಲ್ ಪ್ರಾಬ್ಲಮ್ ಇದೆ. ಸೇಫ್ಟಿ ಅಂತ ನೋಡೋದಾದ್ರೆ, ಈಗ ರೇಣುಕಾಸ್ವಾಮಿ ವೈಫು ಅಥವಾ ಅವ್ರ ಕುಟುಂಬದ ಸೇಫ್ಟಿಯನ್ನು ನೋಡಬೇಕು. ಯಾಕೆಂದರೆ ಈ ಹೆದರಿಸುವಂಥ ಮನೋಭಾವ ಇರುತ್ತೆ ಅಂತ ಹೇಳಿದ್ರೆ ಅವ್ರ ಸೆಕ್ಯೂರಿಟಿನೂ ಕೂಡ ಪೊಲೀಸ್ನವ್ರು ಕನ್ಸಿಡರ್ ಮಾಡ್ತಾರೆ, ಕೋರ್ಟ್ ಇದನ್ನೆಲ್ಲ ಕನ್ಸಿಡರ್ ಮಾಡುತ್ತಾ ಹೆಂಗೆ ಅಂತ? ಖಂಡಿತವಾಗ್ಲೂ. ಈಗ ಯಾವುದೇ ವಿಕ್ಟಿಮ್ ಕೂಡ ಕೋರ್ಟ್ ಮುಂದೆ ತನಗೆ ಸೆಕ್ಯೂರಿಟಿ ಕೊಡಿ ಅಂತ ಕೇಳ್ಕೊಳ್ಬಹುದು, ಓವರಲ್ ಆಗಿ ಕೇಳಬಹುದು, ಮತ್ತೆ ಥ್ರೂ ರೈಟಿಂಗಲ್ಲಿ ಅಪ್ಲಿಕೇಶನ್ ಆಗಿ ಕೂಡ ಕೇಳಬಹುದು ಸೆಕ್ಯೂರಿಟಿ ಬೇಕು ಅಂತ. ಕೋರ್ಟು ನೋಡುತ್ತೆ ನಿಜವಾಗ್ಲೂ ಅಲ್ಲಿ ಸೆಕ್ಯೂರಿಟಿ ಅವಶ್ಯಕತೆ ಇದೆ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡುತ್ತೆ. ಮತ್ತೆ ಈಗ ದರ್ಶನ್ ಈಗ ಆರೋಪಿ ಏನಾಗಿದ್ದಾರೆ, ಆರೋಪಿ ಹಿನ್ನೆಲೆಯನ್ನು ಕೋರ್ಟ್ ಗಮನಿಸಿದಾಗ ಸೆಕ್ಯೂರಿಟಿನ ಖಂಡಿತವಾಗಲೂ ಕೊಡೋದಕ್ಕೆ ಕೋರ್ಟ್ ಆದೇಶ ಮಾಡಬಹುದು. ಯಾಕೆ ಅಂತ ಅಂದರೆ ಈ ಹಿಂದೆ ಈಗ ಅವರು ಖಾಸಗಿ ಬದುಕಿನಲ್ಲೇ ತಗೊಂಡ್ರೆ ಹೆಂಡತಿಗೆ ಹೊಡೆದಿರೋದಿರ್ಬೋದು, ಅಥವಾ ಅಭಿಮಾನಿಗಳ ಜೊತೆಗೆ ಇರ್ಬೋದು, ಮತ್ತು ಮಾಧ್ಯಮಗಳಿಗೆ ಹಾಕಿ ಧಮಕಿ ಇರಬಹುದು, ಮತ್ತು ಇನ್ನು ಹೆಣ್ಣಿನ ಬಗ್ಗೆ ಕೊನೆ ದೇವರನ್ನೂ ಬಿಡಲಿಲ್ಲ ಅವರು, ಎಲ್ಲದರ ಬಗ್ಗೆ ಅಪಹಾಸ್ಯ ಮಾಡ್ಕೊಂಡು ಬಂದವರು. ಈ ಥರದ ಹಿನ್ನೆಲೆ ಇರ್ತಕ್ಕಂತಹ ವ್ಯಕ್ತಿ ಅಂತ ಬಂದಾಗ ಮತ್ತೆ
ಈ ಈಗ ಇವರು ನೀವಾಗಲ್ಲಿ ಡಿಸ್ಕಸ್ ಮಾಡಿದಾಗ ಅಂಧಾಭಿಮಾನಿಗಳು, ಹುಚ್ಚಭಿಮಾನಿಗಳು, ಇವರಿಂದ ಕೂಡ ತೊಂದರೆ ಆಗೋ ಸಾಧ್ಯತೆಗಳನ್ನ ನಾವು ತಳ್ಳಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಅವರು ಸೆಕ್ಯೂರಿಟಿ, ನಮ್ಗೆ ಏನು ಬೇಕಾಗಿರ್ತಕ್ಕಂತಹ ಅಗತ್ಯ ಇರತಕ್ಕಂತಹ ಸೆಕ್ಯೂರಿಟಿಯನ್ನು, ಸುರಕ್ಷತೆಗೆ ಅದನ್ನು ಕೊಡಿ ಅಂತ ಕೋರ್ಟಿಗೆ ಕೇಳಬಹುದು. ಕೋರ್ಟು ಹೊರತಾಗಿಯೂ ಕೂಡ ಈ ಸರ್ಕಾರಕ್ಕೆ ಅವಕಾಶ ಇದೆ. ಏನು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಥವಾ ಅವ್ರಿಗೆ ವಾಸ ಇರತಕ್ಕಂತಹ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ ಅವರಿಗೆ ಕೊಟ್ಟರೆ ಕೂಡ, ಆ ಸ್ಟೇಷನ್ ಥ್ರೂ SP ಗೆ ಕೊಟ್ಟರೆ ಅವರಿಂದ ಕೂಡ ಅವರಿಗೆ ಏನು ಸೆಕ್ಯೂರಿಟಿ ಕೊಡಲಿಕ್ಕೆ ಅವಕಾಶ ಸಿಗ್ತದೆ. ರೈಟ್ ನ ಸಿಚುವೇಶನ್ ನೋಡಿದ್ರೆ ನಿಷ್ಪಕ್ಷಪಾತವಂತ ತನಿಖೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಈ ಕೇಸಲ್ಲಿ? ಇಲ್ಲ, ನಾನು ಗಮನಿಸಿದ ಹಾಗೆ ಗಿರೀಶ್ ಒಳ್ಳೆಯ ಅಧಿಕಾರಿ. ಅವರು ತುಂಬ ವಿಚಾರಗಳಲ್ಲಿ ಡೋಂಟ್ ಕೇರ್ ಮಾಸ್ಟರ್. ಅಷ್ಟರ ಮಟ್ಟಿಗೆ ತನಿಖೆ ವಿಚಾರದಲ್ಲಿ ಬಂದರೆ ಸ್ವಲ್ಪ ಅವರಲ್ಲಿ ಸಾಮಾಜಿಕ ಕಾಳಜಿ ಸಾಕಷ್ಟು ನಾನು ಗಮನಿಸಿದ್ದೇನೆ. ಸೊ ಹಂಗಾಗಿ ಅವರೇ ಈ ಪ್ರಕರಣದಲ್ಲಿ ಮುಂದುವರೆದ್ರೆ ಅಥವಾ ಅವರಿಗಿಂತ ದಕ್ಷ ಅಧಿಕಾರಿಗಳು ಈ ಪ್ರಕರಣದ ಮೇಲುಸ್ತುವಾರಿಯನ್ನು ವಹಿಸಿದ್ರೆ ಕೇಸಲ್ಲಿ ನಿಜವಾಗ್ಲೂ ಇವರು ಒಂದು ಲಾಜಿಕಲ್ ಎಂಡಿಗೆ ತರಬಹುದು. ಸೇಮ್ ಟೈಮ್ ಪ್ರಾಸಿಕ್ಯೂಷನ್ ಒಬ್ಬರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇಕಾಗ್ತದೆ. ಅವ್ರಿಗೆ ಆ ಸಪೋರ್ಟು ಸಿಕ್ಕರೆ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಶಾರ್ಪಾಗಿ ಹೋಗ್ತದೆ. ಮತ್ತೆ ಇಲ್ಲಿ ವೆರಿ ಫಸ್ಟ್ ಈಗ ಬಾಡಿ ಸಿಕ್ಕಿರೋದು ರಾಜಕಾಲುವೆಯಲ್ಲಿ. ಸೊ ಆ ವಿಚಾರದಲ್ಲಿ ಕೂಡ ಅವರೊಂದಷ್ಟು ತನಿಖೆಗಳನ್ನ ಪೊಲೀಸರು ಮಾಡಬೇಕಾಗ್ತದೆ. ಬಾಡಿ ಈಗ ಎಲ್ಲಿ ಸಿಕ್ಕಿರೋದು ರಾಜಕಾಲುವೆಯಲ್ಲಿ ವೆರಿ ಫಸ್ಟ್ ಬೇಸಿಕಲಿ. ಮತ್ತೆ ಅಲ್ಲಿ ಬಾಡಿ ಏನು ಕಾಣಿಸ್ತೋ ಆವಾಗ ಅದ್ರ ಮೇಲೆ ಗಾಯಗಳ ಗುರುತು ಕಾಣಿಸಿದೆ. ಗಾಯಗಳ ಗುರುತು ಕಾಣಿಸಿರೋದಕ್ಕೆ ಅವರು ಪೊಲೀಸರು ಅದನ್ನು ಹೋಗಿ ನೋಡಿದ್ದಾರೆ. ಮತ್ತೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಹುಶಃ ಆತ ಕಂಪ್ಲೇಂಟ್ ಕೊಟ್ಟಿರಲಾರ. ಪೊಲೀಸರು ಯಾರೋ ನೋಡಿರ್ತಾರೆ, ಮತ್ತೆ ಅಲ್ಲಿ ಅವ್ರಿಗೆ ಆ ಕ್ಷಣಕ್ಕೆ ಬೇಕು ಒಬ್ಬರು ದೂರುದಾರ ಅಂತ. ಆ ದೂರುದಾರನಾಗಿ ಸಾಮಾನ್ಯವಾಗಿ ಈ ಥರದ ಪ್ರಕರಣಗಳಲ್ಲಿ ಯಾರು ನೋಡಿರ್ತಾರೋ ಅಥವಾ ಆ ಪ್ರಿಮಿಸಸ್ ಸುತ್ತಮುತ್ತ ಯಾರಿರ್ತಾರೆ ಅಂಥವ್ರು ಯಾರದೋ ಒಬ್ಬರನ್ನ ಕಂಪ್ಲೇಂಟಾಗಿ ಮಾಡ್ಕೊಳ್ಬೇಕು. ಸುಮೋಟೋ ಹಾಕೊಳ್ಬಹುದು. ಸುಮೋಟೋ ಹಾಕೊಂಡ್ರು ಸಮ್ಟೈಮ್ಸ್ ಅದು ಟೆಕ್ನಿಕಲಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಸುಮೋಟೋ ಬದಲು ನೇರವಾಗಿ ಒಬ್ಬರು ದೂರದಾರರಿಂದ ನಮಗೆ ಹಿಂಗೆ ಕಾಣಿಸ್ತು. ವೆರಿ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥವ್ರು ಇನ್ಫಾರ್ಮರ್ ಯಾರಿದ್ರು ಆ ಇನ್ಫಾರ್ಮೇಷನ್ ಬೇಸಿಡ್ ಅವ್ರು ತಗೊಂಡಿದ್ದಾರೆ. ಬಾಡಿ ಹೆಂಗೆ ಅಲ್ಲಿಗೆ ಬಂತು? ಇಲ್ಲಿ ಪ್ರಾಸಿಕ್ಯೂಷನ್ಗೆ ಮತ್ತು ಇನ್ವೆಸ್ಟಿಗೇಷನ್ಗೆ ಕೂಡ ಚಾಲೆಂಜಸ್ ಇದೆ. ಬಾಡಿ ರಾಜಕಾಲುವೆಗೆ ಏನು ಬಂತು? ನಿಜವಾಗಲೂ ಕೊಲೆ ಮಾಡಿದವರು ಬಾಡಿಯನ್ನು ಸೀದಾ ಎಸಿತಾರೆ ಒಂದು ರಾಜಕಾಲುವೆಗೆ, ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದು ಚಾಲೆಂಜಿಂಗ್ ಇದೆ ಇವರಿಗೆ. ಆ ಬಾಡಿ ಏನಕ್ಕೆ ಅಲ್ಲಿಗೆ ಬಂತು? ಒಂದು ವೇಳೆ ದರ್ಶನ ಕೊಲೆ ಮಾಡಿದಂಥ ಸಾಧ್ಯತೆಗಳು ಒಂದು ವೇಳೆ ಸಾಧ್ಯತೆ ಇದ್ದರೆ ಆ ಟೈಮ್ನಲ್ಲಿ ಕೊಲೆ ಮಾಡಿದವರು ಸಾಮಾನ್ಯವಾಗಿ ಯಾರು ಕೂಡ ಸಾಕ್ಷ್ಯವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ತಗೊಂಡೋಗಿ ರಾಜಕಾಲುವೆಗೆ ಏನಕ್ಕೆ ಹೆಸರು? ನಿಜವಾಗಲೂ ಅದು ಕೊಚ್ಕೊಂಡು ಹೋಗುತ್ತೆ ಅನ್ನೋ ಧೈರ್ಯದಲ್ಲಿ ಹೆಸರ, ಅಥವಾ ಯಾವ ಕಾರಣಕ್ಕೆ ಹೆಸರು, ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣಕ್ಕೆ ಬಂದು ಅಲ್ಲಿ ಬೀಳ್ತದ, ಮತ್ತು ಯಾವ ಸ್ಟೇಜಲ್ಲಿತ್ತು? ಮತ್ತು ಈಗ ಆ ಬಾಡಿಯನ್ನು ಕರೆಕ್ಟಾಗಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಈಗ ಸೈಂಟಿಫಿಕಲಿ ಪ್ರೂವ್ ಮಾಡ್ಬೋದು ಎಷ್ಟು ಅವರ್ಸ್ ಹಿಂದೆ ಪ್ರಾಣ ಹೋಗಿದೆ. ಅಂದ್ರೆ ಅರೆಬರೆ ಜೀವ ಇದ್ದಾಗಲೇ ಮೋರಿಗೆ ಎಸ್ ಸಾವಿಗೆ ಕಾರಣಗಳು ಕೂಡ ಅಲ್ಲಿ ರೆಕಾರ್ಡ್ ಮಾಡಬಹುದು. ಅವ್ರಿಗೆ ಅದರಲ್ಲಿ ಸೈಂಟಿಫಿಕಲಿ ಪ್ರೂವ್ಡ್ ಅದು ಈಗ ಆಲ್ರೆಡಿ ಇದೆ. ಮತ್ತೆ ಅದನ್ನ ಮಾಡಬಹುದು. ಉಸಿರುಗಟ್ಟಿ ಕೇವಲ ಹೊಡೆದು ಇನ್ನು ಜೀವ ಇತ್ತು ಆಗ ಬಿಸಾಕ್ ಹೋಗಿದ್ದಾರೆ ಅನ್ನೋದಾದ್ರೆ ಕೇಸ್ ಸ್ವಲ್ಪ ಹಿಂದಕ್ಕೆ ಹೋಗುತ್ತಾ? ಅಂದ್ರೆ ಗೊತ್ತಿಲ್ಲ. ಹಿಂದೆ ಏನು ಹೋಗೋದಿಲ್ಲ. ಕೊಲೆ ಮೀನ್ಸ್ ಕೊಲೆ. ಅದು ಒಂದು ವೇಳೆ ಜೀವ ಇದ್ದಾಗಲೇ ಎಸ್ತಿದ್ರೆ ಆ ಕೊಲೆಯ ಏನು ತೀವ್ರತೆ ಇದೆಯಲ್ಲ, ಅಫೆನ್ಸ್ನ ತೀವ್ರತೆ, ಆ ಸೀರಿಯಸ್ನೆಸ್ ಇನ್ನೂ ಜಾಸ್ತಿ ಆಗ್ತದೆ. ಕೋರ್ಟ್ ಕೂಡ ಅದನ್ನು ಕನ್ಸಿಡರ್ ಮಾಡ್ತದೆ. ಸೊ ಹಂಗಾಗಿ ಅಲ್ಲಿಗೆ ಏನಕ್ಕೆ ಬಂತು? ಬಾಡಿ ಹೆಂಗೆ ಅಲ್ಲಿಗೆ ಬಂತು? ಯಾರು ಅದಕ್ಕೆ ಈಗ ಸಾಕ್ಷ್ಯನಾಶ ಕೂಡ ಅದನ್ನೆಲ್ಲ ಹಾಕಿದ್ದಾರೆ. ಬಹುಶಃ ಅಲ್ಲಿ ಕೊಚ್ಕೊಂಡು ಹೋಗ್ಬಹುದು ಅಂತ ಹಾಕಿರಬಹುದು ಸಾಧ್ಯತೆ. ಅದು ಹೊರತುಪಡಿಸಿ ಏನಕ್ಕೆ ಅಲ್ಲಿಗೆ ಬಾಡಿ ಬಂತು? ಮತ್ತೆ ಆ ಹುಡುಗ ಯಾವಾಗ ಅಲ್ಲಿಗೆ ಹೋದ? ಯಾರು ಕರ್ಕೊಂಡು? ಯಾಕಂದ್ರೆ 3-4 ದಿವಸ ಆತ ಅಲ್ಲಿ ಓಡಾಡ್ತಿರ್ತಾನೆ, ಅವನಿಗೇನೋ ಸ್ವಲ್ಪ ಕ್ಲೂ ಇರಬಹುದು, ಆದ್ರೆ ಆತನ ಯಾರೋ ಅಬ್ಸರ್ವ್ ಮಾಡ್ತಿರ್ಬೋದು. ಬಟ್ ಈಗ ಪೊಲೀಸ್ ಅದಕ್ಕೆ ಹೇಳಿದ್ದು, ಈಗ ಪೊಲೀಸರಿಗೆ ಅದು ಈಗ ನಮ್ಮ ಮುಂದೆ ಇರೋದು ಒಂದು FIR ಆಗಿದೆ. 302, 201 ಅಂಡರ್ IPC ಅವರೊಂದು FIR ರಿಜಿಸ್ಟರ್ ಮಾಡಿದ್ದಾರೆ. ಸೊ ದರ್ಶನ್ಗೆ ಈಗ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಕೇಸಲ್ಲಿ ಈ ಪೊಲೀಸರಿಗೆ ಯಾವುದೇ ಆಧಾರ ಇಲ್ಲದೆ ಏಕಾಏಕಿ ಹೋಗೋದಿಲ್ಲ. ಮತ್ತೆ ಏಕಾಏಕಿ 41A ಸೆಕ್ಷನ್ CRPC 41A ನಲ್ಲಿ ಒಂದು ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸ್ಗೆ ಕಳಿಸಿದಾಗ ಅವರು ಒಬ್ಬ ಆರೋಪಿ ಇರ್ಬೋದು ಅಥವಾ ಇನ್ನೊಬ್ಬ ಇರ್ಬೋದು, ಅವ್ರು ಬಂದ ಪೊಲೀಸ್ ಮುಂದೆ ವಿಚಾರಣೆಗೆ ಹಾಜರಾಗಲಿಲ್ಲ. ಉಳಿಸೋ ಪ್ರಯತ್ನ ಮಾಡ್ತಿದ್ದಾರೆ ದರ್ಶನ್, ಅಲ್ಲಿ ಇರಲೇ ಇಲ್ಲ ಅಂತ ಹೇಳುವಂತ ಕೆಲವರು ಇದ್ರು, ಅವರೇ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಈ ವರ್ಷದಲ್ಲಿದ್ರು ಕೂಡ ಆರೋಪಿಗಳನ್ನ ಕಂಟ್ರೋಲಿಗೆ ತಗೊಳ್ಳೋ ಚಾನ್ಸಸ್ ಇರುತ್ತೆ ದರ್ಶನ್ ಅಥವಾ ಅವರ ಖ್ಯಾತ ತಗೊಳ್ಬಹುದು. ಈಗ ಅದನ್ನ ನಾನು ಹೇಳಕ್ ಹೊರಟಿದ್ದು, ಈಗ ಒಂದಷ್ಟು ಜನ ತಾವಾಗಿ ಸರೆಂಡರ್ ಆಗಕ್ಕೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಮಾಡ್ಬಿಟ್ವಿ ಅಂದ್ರೆ ಯಾರ್ದೋ ತಪ್ಪನ್ನ ಯಾರ್ದೋ ಬೆಲೆ ಹಾಕೊಂಡು ಈ ತರದ್ದು ಈಗ ದೊಡ್ಡ ಡಾನ್ಗಳ ಕೇಸಲ್ಲಿ ಈ ತರ ನಡೆಯುತ್ತೆ. ಯಾಕಂದ್ರೆ ಡಾನ್ ಶುಡ್ ಬಿ ಸೇಫ್. ಹಂಗಾಗಿ ಏನ್ ಮಾಡ್ತಾನೆ ಆತ ಏನ್ ಮಾಡ್ತಾನೆ, ಬೇರೆ ಯಾರನ್ನೂ ತೋರಿಸ್ತಾನೆ. ಈ ಹಿಂದೆ ಎಲ್ಲ ರೌಡಿಸಮ್ ಅಲ್ಲಿ ನಡ್ಕೊಂಡ್ ಬರೋದು ಹಾಗೇನೆ. ನಾನು ಇದನ್ನ ಅಲ್ಲಿ ಕಂಪೇರ್ ಮಾಡ್ತಿಲ್ಲ. ರೌಡಿಸಮ್ ಅಲ್ಲಿ ನಡೆಯೋದೇ ಹಾಗೇನೆ. ರೌಡಿಸಮ್ ಅಲ್ಲಿ ಯಾರೊಬ್ಬ ಡಾನ್ ಸೆಕ್ಯೂರ್ ಆಗಬೇಕು, ಅದಕ್ಕೆ ಯಾರೊಬ್ಬ ಸಣ್ಣವನನ್ನ ತೋರಿಸಿ ಇವ್ನು ಮಾಡ್ದೆ, ನೀನು ಅಲ್ಲಿ ಹೋಗು, ನನ್ನ ಮೇಲೆ ಒಂದು ಬೇಲ್ ಅಪ್ಲಿಕೇಶನ್ ಹಾಕಿ ಏನು ಸಾಧ್ಯತೆ ಸಿಗುತ್ತೆ, ಗ್ರೌಂಡ್ಸ್ ನಿನ್ನ ಪರವಾಗಿ ನಾನು ತಗೊಳ್ಳಿಕ್ಕೆ, ಅದನ್ನು ತಗೊಂಡು ಆಮೇಲೆ ಒಂದು ಆಚೆ ಕರ್ಕೊಂಡು ಬರ್ತೀನಿ ಅಂತ. ಇಲ್ಲಿ ಒಂದು ವೇಳೆ ಆ ಥರ ಸರೆಂಡರ್ ಆದರೂ ಕೂಡ ಪೊಲೀಸರಿಗೆ ದರ್ಶನ ಆರೋಪಿ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳನ್ನ ಅವ್ರು ಹುಡುಕ್ಬೇಕಾಗ್ತದೆ. ಅದು ಚಾಲೆಂಜಿಂಗೇನೆ. ಅವ್ರಿಗೆ ಮಾಡಬಹುದು, ಅದಕ್ಕೆ ಅವಕಾಶನೂ ಸಾಕಷ್ಟು ಇದೆ. ಅವರಿಗೆ ತನಿಖಾಧಿಕಾರಿಗಳಿಗೆ ಅಷ್ಟು ತಿಳುವಳಿಕೆ ಇಲ್ದಂಗೆ ಏನಿಲ್ಲ, ಅವ್ರು ಮಾಡ್ತಾರೆ. ಮತ್ತೆ ಇನ್ನೊಂದು
ದರ್ಶನ್ಗೆ 41A ನಲ್ಲಿ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿದಾಗ ಬಹುಶಃ ಅವರು ಇಲ್ಲಿ ಬಂದಿರಲಿಕ್ಕಿಲ್ಲ. ಬಂದಿಲ್ಲದೆ ಇದ್ದಾಗ ಇವರು ಹೋಗಿ ಅರೆಸ್ಟ್ ಮಾಡಿರೋದು. ಯಾಕೆಂದರೆ 41A ನೋಟಿಸ್ ಕೊಟ್ಟಾಗ ಅವ್ರು ಬರಬೇಕು. ಬರದೇ ಇದ್ದಾಗ ಇವ್ರು ಏನು ಮಾಡ್ತಾರೆ, ಹೋಗ್ತಾರೆ, ಪೊಲೀಸ್ಗೆ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಪ್ರಕಾರನೇ ಇವಾಗ ಅದು ನಡೆದಿರೋದು. ಇವ್ರು ನೋಟಿಸ್ ಕೊಟ್ಟಿರೋದು ಬಂದಿರೋದಲ್ಲ ಇದು. ಸೊ ಅಂದರೆ ಇಲ್ಲಿ ಪ್ರೈಮಾ ಫೇಸಿ ಕೂಡ ಅವರು ಬಹುಶಃ ಆರೋಪಿ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳನ್ನು ತೋರಿಸುತ್ತೆ, ಸಾಕ್ಷಿಗಳಿರಬಹುದು ಅಂತ. ರೈಟ್ ಕಾರ್ಯಕ್ರಮದಲ್ಲಿ ಪ್ರಸಾದ್ ಅವರು ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಒಂದು ನಿಮಿಷ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರು ಈ ಒಂದು ಕೇಸ್ ಇದೆಯಲ್ಲ, ಇದೊಂದು ಬೆಂಗಳೂರು ಪೊಲೀಸರಿಗೆ ತುಂಬ ಚಾಲೆಂಜಿಂಗು, ತುಂಬ ಒಂದು ಇದು. ಯಾಕೆಂದರೆ ಬೆಂಗಳೂರಲ್ಲಿ ಇಂಥ ಸೀಸಿಂಗ್ ಏನು ವ್ಯವಹಾರಗಳು ಮಾಡ್ತಾರಲ್ಲ, ಬೇರೆ ಬೇರೆ ಶೆಡ್ಗಳಿದೆಯಲ್ಲ, ಸಾವಿರಾರು ಸಂಖ್ಯೆಯಲ್ಲಿದೆ. ಇವತ್ತೇ ಕೂಡಲೇ ದಯಾನಂದ ಸಾಹೇಬರು, ನಮ್ಮ ಕಮಿಷನರು, ಎಲ್ಲ ಸೀಸನ್ ಸೆಂಟ್ರು ಮತ್ತು ಎಲ್ಲ ಗೋಡನ್ಗಳಿಗೆ, ಪೇಪರ್ ಗೋಡನ್ಗಳೆಲ್ಲ ಇದೆ, ಹೊರ ದೇಶಗಳಿಂದ ಇಲ್ಲಿಗಲ್ ಆಗಿ ಅದೆಲ್ಲ ರೇಡ್ ಮಾಡಿಸಿ ಅಲ್ಲೆಲ್ಲ ಕ್ರಿಮಿನಲ್ ಅಫೆನ್ಸ್ಗಳನ್ನ ಮೊದಲು ಹೊರಗೆ ತೆಗಿಬೇಕು. ಅದು ಪೊಲೀಸರು, ಯಾಕಂದ್ರೆ ಇಡೀ ನಮ್ಮ ಸಮಾಜನ ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಇವತ್ತಿನ ಈ ಘಟನೆ ಕಾರಣ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇದು ಬರ್ದಿದ್ರೆ ಬಹುಶಃ ಈ ತರದ್ದು ಕೆಲವು ಪ್ರಕರಣ ಹೊರಗಡೆ ಬರ್ತಾನೆ ಇರಲಿಲ್ಲ. ಗೋಡನ್ ವ್ಯಾಪ್ತಿಯಲ್ಲಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು. ಆಮೇಲೆ ನೋಡಿ ಮೇಡಮ್, ಈಗ ದೇವರೊಬ್ಬನಿದ್ದಾನೆ, ಕರ್ಮ ಇದು. ಈ ದರ್ಶನ್ ತಪ್ಪೇ ಮಾಡಿದ್ರೆ ಅಮಾಯಕರ ಶಾಪ ಮತ್ತೆ ಕನ್ನಡಿಗರ ಶಾಪ ಮುಟ್ಟುತ್ತೆ. ದುಡ್ಡಲ್ಲಿ, ಬಲದಲ್ಲಿ, ಕಾನೂನಲ್ಲಿ ತಪ್ಪಿಸ್ಕೋಬಹುದು, ದೇವ್ರ ಕಡೆಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಈ ಕೆಲಸನ ಇನ್ನು ಮುಂದಾದ್ರೂ ಯಾರು ಮಾಡಬಾರ್ದು. ಮತ್ತೆ ಇವರಿಗೆ ಒಂದು ಒಳ್ಳೆ ದಕ್ಷ ಅಧಿಕಾರಿಗಳಿದ್ದಾರೆ ಅಲ್ಲಿ ಆ ಏರಿಯಾದಲ್ಲಿ. ಈ ವ್ಯಕ್ತಿಗೆ ಇನ್ನು ಮುಂದಿನ ಫಿಲಂ ನಟರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ರೌಡಿಗಳಿರ್ಬೋದು, ಎಚ್ಚೆತ್ಕೋಬೇಕು. ಈ ಒಂದು ದರ್ಶನನ ನೆನ್ಸ್ಕೋಬೇಕು. ಯಾರು ತಪ್ಪು ಮಾಡ್ತೀವಿ ಅಂದ್ರೆ ಆ ರೀತಿ ಒಂದು ಚೂರಿ ಚಾಕು ಫಿಲಂ ಮೊದಲು ಕಡಿಮೆ ಮಾಡಬೇಕು. ಚೂರಿ ಚಾಕು ಫಿಲಂಗಳು, ಬಾಂಬ್ ಫಿಲಂಗಳಲ್ಲಿ ಕುಟುಂಬ ಸಮೇತ ನೋಡೋಂಥ ಪಿಕ್ಚರ್ಗಳಿದ್ದಂಗೆ ಆಗಿದೆ ಇವತ್ತು. ರೈಟ್. ಪ್ರಸಾದ್ ಅವರು, ತಾಯಿನಾಡು ರಾಘವೇಂದ್ರ ಅವರು, ರೂಪ ಅವರು, ಮಂಚೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಹಳ ಮುಖ್ಯವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದರ್ಶನ್ ಕುರಿತಂತೆ ಮಾತಾಡಿದ್ವಿ. ಇಡೀ ಸ್ಯಾಂಡಲ್ವುಡ್, ಚಿತ್ರರಂಗ, ದರ್ಶನ ಅಭಿಮಾನಿಗಳು ಆತಂಕದಿಂದ ಇವತ್ತು ಸುದ್ದಿಯನ್ನು ನೋಡ್ತಾ ಇದ್ದಾರೆ. ದರ್ಶನ್ ಅರೆಸ್ಟ್ ಆಗಿಬಿಟ್ಟಿದ್ದಾರೆ, ಅದು ಕೊಲೆ ಕೇಸ್ನಲ್ಲ ಅಂತ. ಆದರೆ ಈ ಕ್ಷಣಕ್ಕೂ ಕೂಡ ದರ್ಶನ್ ತಪ್ಪು ಮಾಡಿದರೆ ಶಿಕ್ಷೆ ಆಗಲೇಬೇಕು. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿ ಹೆಂಡತಿ ಗರ್ಭಿಣಿಯಂತೆ, 3 ತಿಂಗಳ ಗರ್ಭಿಣಿಯಂತೆ. ಕೊಲೆಯಾದಂತಹ ವ್ಯಕ್ತಿ ಕೂಡ ನಾನು ಇಂಥವನಿಗೆ ಅಭಿಮಾನಿ ಆಗ್ಬಿಟ್ನಲ್ಲ ಅಂತೇಳಿ, ಯಾಕೆಂದರೆ ಹಚ್ಚೆ ಹೊಯ್ಸ್ಕೊಂಡಿರ್ತಾರೆ, ಅಭಿಮಾನದ ಪರಾಕಾಷ್ಠೆಯನ್ನು ಮೆರೆತಿರ್ತಾರೆ. ಈ ಕ್ಷಣಕ್ಕೂ ಹೇಳೋದೊಂದೇ, ಅಭಿಮಾನ ಯಾವತ್ತೂ ಅಭಿಮಾನ ಆಗಿರಲಿ. ನಿಮ್ಮ ಕುಟುಂಬವನ್ನು ಮರೆಸುವಂತಹ ಅಭಿಮಾನ ನಿಜಕ್ಕೂ ಕೂಡ ಸಲ್ಲದು. ಅವರು ಒಬ್ಬ ಸೆಲೆಬ್ರಿಟಿ ಅಷ್ಟೇ, ಅವ್ರಿಗೆ ನೀವು ಅಭಿಮಾನಿಯಾಗಿರ್ತಾರೆ. ನಿಮ್ಮ ಪ್ರೀತಿ ಹೂಗುಚ್ಚಗಳಿಗಷ್ಟೇ ಸೀಮಿತವಾಗಿರಲಿ. ಅದನ್ನು ಬಿಟ್ಟು ನಿಮ್ಮ ಪ್ರಾಣವನ್ನು ಒತ್ತೆ ಇಡುವಂತಹ ಯಾವುದೇ ಅಭಿಮಾನ ನಿಮಗೆ 3 ಹೊತ್ತಿನ ಊಟವನ್ನು ಖಂಡಿತ ಕೊಡೋದಿಲ್ಲ. ಹಾಗಾಗಿ ನಿಷ್ಪಕ್ಷಪಾತದಂತಹ ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ನೋವನ್ನು ಅನುಭವಿಸಿದವರಿಗೆ ಭಗವಂತ ಒಂದೊಳ್ಳೆ ಬದುಕನ್ನು ಕೊಡಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಆಶಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.